ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರು ಮಕ್ಕಳಿರ, ಈ ದಿನ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಹೇಳುವಂಥ ಅಂಶದ ಹೆಸರು, ಏಸು ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ಸಾಯುವಿರಿ. ಯಾರು ಈತನು? ಇದು ಅಂಶ. ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ. ಅಂಶದ ಹೆಸರು, ಏಸು ನನ್ನನ್ನು ಆತನು ಎಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ಸಾಯುವಿರಿ. ಯಾರು ಈತನು ಅಂದರೆ ಈ ವಚನ ಇದೆ, ನನ್ನನ್ನು ಆತನು ಎಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯುವಿರಿ ಎಂದು ಹೇಳಿದ್ದಾನೆ. ಈ ಮಾತನ್ನು ಹಿಡಿದುಕೊಂಡು ತುಂಬ ಜನ ಬೋಧನೆ ಮಾಡ್ತಾ ಇರ್ತಾರೆ. ಏನು ಬೋಧನೆ ನಡೀತಾ ಇದೆ ಅಂತ ನೋಡುವಾಗ, ನಾನು ಆತನ ಎಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ಸಾಯುವಿರಿ ಅಂತ ಹೇಳಿದಾರಲ್ವ. ಆದ್ದರಿಂದ ಆತನಂದರೆ ಬೇರೆ ಯಾರೂ ಅಲ್ಲ, ತಂದೆಯಾದ ದೇವರು. ತಂದೆಯಾದ ದೇವರೇ ಏಸು ಕ್ರಿಸ್ತರು, ಏಸು ಕ್ರಿಸ್ತನೇ ಪವಿತ್ರಾತ್ಮನು, ಪವಿತ್ರಾತ್ಮನೇ ತಂದೆಯಾದ ದೇವರು ಅಂಥೇಳಿ ಈ ವಚನವನ್ನು ತೋರಿಸಿ ಕೆಲವರು ಬೋಧನೆ ಮಾಡುವಂಥ ಬೋಧಕರು, ಗೊಂದಲ ಉಂಟು ಮಾಡುವಂಥ ಬೋಧಕರು ಇದ್ದಾರೆ. ತುಂಬ ಕಡೆ ನಡೀತಾ ಇದೆ. ಅಂದರೆ ಬೈಬಲ್ ಒಪ್ಪುತ್ತಾ ಇವರು ಹೇಳುವಂಥದ್ದು ಅಥವಾ ಭಿನ್ನವಾಗಿದೆಯಾ ಅಂತ ನೋಡುವಾಗ ಬೈಬಲ್ ಪರಿಶೋಧನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವಾಗ ಅವ್ರು ತೋರಿಸುವಂಥ ವಚನ ಒಂದು ಸಾರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನ 24ನೇ ವಚನ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23, 24ನೇ ವಚನವನ್ನು ಪರಿಶೋಧನೆ ಮಾಡಿ ಪ್ರಿಯರೇ. ಆತನು ಅವರಿಗೆ, ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ. ಆದುದರಿಂದ ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ನಿಮಗೆ ಹೇಳಿದೆನು. ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರಿ ಎಂದು ಹೇಳಿದನು ಅಂತೇಳಿ. ಅಂದರೆ ಈ ವಚನ ಹಿಡಿದುಕೊಂಡು ಕೆಲವರು ಬೋಧಕರು ಹೇಗೆ ಹೇಳಿದ್ದಾರೆ ಅಂದರೆ, ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ಸಾಯುವಿರಿ ಅಂತ. ಆತನಂದರೆ ಯಾರು? 27ನೇ ವಚನ ಹೇಳ್ತಾರೆ ಅವರು. ಅವ್ರು ಹೇಳುವಂಥದ್ದು ಏನಂದರೆ, ಆತನಂದರೆ ಯಾರು ಅಂದುಕೊಂಡಿದ್ದೀರಾ? ಆತನಂದರೆ ತಂದೆಯಾದ ದೇವರು. 27ನೇ ವಚನ ಅವ್ರು ಹೇಳುವಂಥದ್ದು. ಓಕೆನಾ? ಇಲ್ಲಿ ವಚನ ತೋರಿಸ್ತಾರೆ. 27ನೇ ವಚನ ಓದಿ. ಆತನು ತಂದೆಯನ್ನು ಸೂಚಿಸಿ ಇದನ್ನು ಹೇಳಿದನೆಂದು ಅವರಿಗೆ ಗೊತ್ತಾಗಲಿಲ್ಲ. ಈ ಮಾತಿನಲ್ಲೇನು? ಆತನು ತಂದೆಯನ್ನು ಸೂಚಿಸಿ ಇದನ್ನು ಹೇಳಿದ್ದಾನೆಂದು. ವಚನ ಇದ್ದಾಗ ಏನು ಮಾಡ್ತೀರಿ ಹೇಳಿ? ಕೆಲವರು ಮಾತನಾಡಿರುವಂಥ ವಿಡಿಯೋಗಳು ಕೂಡ ನನ್ನಲ್ಲಿ ಇದೆ. ಅವ್ರು ಹೇಗೆ ಮಾತಾಡಿದ್ದಾರೆ ಅಂದರೆ, ಪವಿತ್ರಾತ್ಮನು, ತಂದೆಯಾದ ದೇವರು, ಯೇಸು ಕ್ರಿಸ್ತರು ಒಬ್ಬರೇ. ಪವಿತ್ರಾತ್ಮನು ಯೇಸುನೇ, ತಂದೆಯಾದ ಯೆಹೋವನು ಕೂಡ ಯೇಸುವೆ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಇವರು ಕೂಡ ಅವರೇ. ಈ ವಚನಗಳನ್ನು, ಇಂಥ ವಚನಗಳನ್ನು ತೋರಿಸ್ತಾರೆ. ತುಂಬ ಇಂಥ ವಚನಗಳನ್ನು ತೋರಿಸಿದಾಗ ಇವಾಗ ಮೇಲ್ಗಡೆ ವಚನ 24 ವಚನ, ನಾನು ಆತನೆಂದು ನಂಬದೆ ಹೋದರೆ ನೀವು ಪಾಪದಲ್ಲಿ ಸಾಯುವಿರಿ ಅಂತ ಹೇಳ್ತಾರೆ. ಕೆಳಗಡೆ 27ನೇ ವಚನ ನೋಡುವಾಗ ತಂದೆಯನ್ನು ಸೂಚಿಸಿ ಈ ಮಾತನ್ನು ಹೇಳಿದನು ಅಂತ ಇರುತ್ತೆ. ತಂದೆಯನ್ನು ಸೂಚಿಸಿ ಈ ಮಾತನ್ನು ಹೇಳಿದನು ಎಂದು 27ನೇ ವಚನದಲ್ಲಿ ತೋರಿಸಿದ್ದಾರೆ. ಇವಾಗ 27ನೇ ವಚನ 24ನೇ ವಚನಕ್ಕೆ ಸಂಬಂಧಪಟ್ಟದ್ದ. 24ನೇ ವಚನದಲ್ಲಿ ಹೇಳಿದ್ದಾರೆ, ನಾನು ಆತನೆಂದು ನಂಬದೆ ಹೋದರೆ ಎನ್ನುವಂಥ ಮಾತಿದೆಯಲ್ಲ, ನಾನು ಆತನ ಎಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ಸಾಯುವಿರಿ ಎಂದು ಹೇಳಿದ್ದಾರೆ ನೋಡಿ ಯೇಸು ಪ್ರಭು. ಆ ವಚನ 27ನೇ ವಚನಕ್ಕೆ ಸಂಬಂಧಪಟ್ಟದ್ದ. ಅಂದರೆ ತಂದೆಯನ್ನು ಸೂಚಿಸಿ ಆ ವಚನ ಹೇಳಿದ್ದಾರಾ? ಗೊತ್ತಾಗಬೇಕಾದ್ರೆ 25, 26ನೇ ವಚನ ಓದಬೇಕಾಗತ್ತೆ, ಯಾವುದನ್ನು ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದರೆ ನನ್ನನ್ನು ಆತನ ಎಂದು ಹೇಳಿದಾರಲ್ಲ, ಆತನಂದರೆ ಯಾರು ಅದು ನಾವು ತಿಳ್ಕೊಳ್ಳೋಣ. ಆ ಸಬ್ಜೆಕ್ಟ್ ಇವು ಮಾತಾಡ್ತಾ ಇರೋದು. ಮೊದಲನೇದಾಗಿ ಇಲ್ಲಿ
24ನೇ ವಚನ, 25ನೇ ವಚನ, 26ನೇ ವಚನ, 27ನೇ ವಚನ ಅದು ಓದಿ ತಿಳ್ಕೊಂಡು ಆನಂತರ ಈ ಅಂಶದಲ್ಲಿ ನಾವು ಹೋಗೋಣ ಪ್ರಿಯ. ಒಂದು ಸರಿ ಗಮನಿಸಿ 25. ಆಗ ಅವರು ನೀನು ಯಾರು ಅಂದಾಗ ಯೇಸು, ನಾನು ನಿಮಗೆ ಹೇಳಿದಂತೆ ನಿಮ್ಮ ವಿಷಯವಾಗಿ ಮಾತನಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗುಂಟು. ಆದರೆ ನನ್ನನ್ನು ಕಳಿಸಿ ಕೊಟ್ಟಾತನು ಸತ್ಯವಂತನು, ಆತನಿಂದ ನಾನು ಕೇಳಿದವುಗಳನ್ನೇ ಈ ಲೋಕಕ್ಕೆ ಹೇಳುತ್ತೇನೆ. ಆತನಿಂದ ನಾನು ಕೇಳಿದವುಗಳನ್ನೇ ಈ ಲೋಕಕ್ಕೆ ಹೇಳುತ್ತೇನೆ ಅಂದನು. ಹೌದಲ್ವ? ಅಂದನು. ಆತನು ತಂದೆಯನ್ನು ಸೂಚಿಸಿದನ್ನು ಹೇಳಿದ್ದಾನೆ. 24ನೇ ವಚನಕ್ಕೆ ಸಂಬಂಧಪಟ್ಟದ್ದು ಸೂಚಿಸಿ ಹೇಳಿದ್ದಾನ. 24ನೇ ವಚನದಲ್ಲಿ ಏನಿದೆ? ನನ್ನನ್ನು ಆತನೆಂದು ನಂಬದೆ ಹೋದರೆ ನೀವು ಪಾಪದಲ್ಲಿ ಸಾಯುವಿರಿ ಅಂತ ಹೇಳ್ತಾನೆ. ಯಾಕಂದರೆ ಇಲ್ಲಿ ನೀವು ಪರಿಶೋಧನೆ ಮಾಡದೆ ಹೋದರೆ ಅರ್ಥ ಆಗಲ್ಲ. ಮತ್ತು ನೀವು ಮನೆಗೆ ಹೋದ ಮೇಲೆ ಮತ್ತೊಂದು ಸಾರಿ ನೀವು ಪರಿಶೋಧನೆ ಮಾಡಿ. 27ನೇ ವಚನದಲ್ಲಿ ಇದೆ ನೋಡಿ. 27ನೇ ವಚನದಲ್ಲಿ ಹೇಳಿರುವಂಥ ವಿಷಯ ಬೇರೆ, 24ನೇ ವಚನದಲ್ಲಿ ಹೇಳಿರುವಂಥ ವಿಷಯ ಬೇರೆ. ನಾನು ಆತನೆಂದು ಅಂತ ಹೇಳಿದ್ದೇನೆ. ಆತನಂತಂದರೆ ತಂದೆಯಾದ ದೇವರು ಅಂತ ಆತನ ಹೇಳ್ಕೊಂಡಿಲ್ಲ. ನಾನೇ ತಂದೆಯಾದ ದೇವರು ಅಂತ ಹೇಳ್ಕೊಂಡಿಲ್ಲ ರೀ. ನಾನೇ ತಂದೆಯಾದ ದೇವರು ಅಂತ ಹೇಳ್ಕೊಂಡಿಲ್ಲ. ಆದರೆ ಇವರು ಏನು ಮಾಡ್ತಾರಂತ ನೋಡುವಾಗ ಮೇಲ್ಗಡೆ ಒಂದು ವಚನ ಓದಿ ಕೆಳಗಡೆ ಒಂದು ವಚನ ಓದಿಕೊಂಡು ಅಲ್ಲಿ ಸೆಟ್ ಮಾಡ್ಕೊಳ್ಳುವಂಥದ್ದು. ಅಂದರೆ ಇವರು ಅನುಕೂಲವಾದಂಥ ಬೋಧಕರು. ಅಂದರೆ ತಮಗೆ ಅನುಕೂಲವಾದಂಥ ಬೋಧನೆ ಮಾಡೋದಕ್ಕೆ ಅನುಕೂಲವಾದಂಥ ವಚನಗಳನ್ನು ಆರಿಸಿಕೊಂಡು ಸಮಾಜದಲ್ಲಿ ಬೋಧನೆ ಮಾಡ್ತಾ ಇರ್ತಾರೆ. ಇವಾಗ ನೋಡಿ 25ನೇ ವಚನ 26ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿ. ನೀನು ಯಾರು ಅಂದಾಗ ಯೇಸು, ನಾನು ನಿಮಗೆ ಹೇಳಿದಂತೆ ನಿಮ್ಮ ವಿಷಯವಾಗಿ ಮಾತನಾಡುವುದಕ್ಕೂ ನಿಮ್ಮ ಮೇಲೆ ತೀರ್ಪು ಮಾಡುವುದಕ್ಕೂ ಅನೇಕ ಸಂಗತಿಗಳು ನನಗುಂಟು. ಆದರೆ ನನ್ನನ್ನು ಕಳಿಸಿಕೊಟ್ಟಾತನು ಸತ್ಯವಂತನು, ಆತನಿಂದ ನಾನು ಕೇಳಿದವುಗಳನ್ನೇ ಲೋಕಕ್ಕೆ ಹೇಳುತ್ತೇನೆ. ನನ್ನನ್ನು ಕಳಿಸಿಕೊಟ್ಟಾತನು ಸತ್ಯವಂತನು. ನನ್ನನ್ನು ಕಳಿಸಿಕೊಟ್ಟಾತನು ಸತ್ಯ ಅಂದರೆ ನನ್ನನ್ನು ಕಳಿಸಿಕೊಟ್ಟಾನೆ. ಯಾರು ಕಳಿಸಿಕೊಟ್ಟಿದ್ದಾರೆ? ತಂದೆಯಾದ ದೇವರು ಕಳಿಸಿಕೊಟ್ಟಿದ್ದಾರೆ. ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಅಂಥೇಳಿ ಈ ವಚನದಲ್ಲಿ ತಂದೆಯನ್ನು ಸೂಚಿಸಿ ಹೇಳಿರುವಂಥ ಮಾತನ್ನು ಅವರೇನು ಮಾಡ್ಕೊಂಡಿದ್ದಾರೆ? 24ನೇ ವಚನದಲ್ಲಿ ನಾನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯುವಿರಿ ಅಂತ ಹೇಳಿರುವಂಥ ಆ ವಚನ ಇದೆಯಲ್ಲ, ಆ ವಚನಕ್ಕೆ ಈ ವಚನಕ್ಕೆ ಲಿಂಕ್ ಮಾಡಿ ಬೋಧನೆ ಮಾಡ್ತಾರೆ. ಆ ವಚನ 24ನೇ ವಚನದಲ್ಲಿ ಹೇಳಿರುವಂಥ ಮಾತು, ನಾನು ಆತನು ಅಂತ ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ಸಾಯುವಿರಿ ಅಂತ ಹೇಳಿದಾರಲ್ಲ, ಆ ಆತನು ಅನ್ನೋದು ಯಾರು? ಆತನು ತಂದೆಯಾದ ದೇವರನ್ನು ಸೂಚಿಸಿ ಹೇಳಿರುವಂಥದ್ದು ಏನಂದರೆ, ಕೆಳಗಡೆ ಮಾತು ಕ್ಲಿಯರ್ ಇದೆ. ನನ್ನ ತಂದೆ ಕಳಿಸಿಕೊಟ್ಟಿದ್ದಾರೆ. ಆತನು ಸತ್ಯವಂತನು, ಆತನು ಮಹಾಶಕ್ತನು, ಆತನು ಕಳಿಸಿಕೊಟ್ಟಿರೋದರಿಂದ ನಾನು ಬಂದಿದ್ದೇನಂತಂದು ಯಾರನ್ನು ಕುರಿತು ಹೇಳಿದ್ದಾರೆ? ದೇವರನ್ನು ಕುರಿತು. ಅಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾನೆ ಕೆಳಗಡೆ ಮಾತು. ಆದರೆ 24ನೇ ವಚನದಲ್ಲಿ ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ಸಾಯುವಿರಿ ಅಂತ ಹೇಳಿದಾರಲ್ಲ, ಆತನಂದರೆ ಯಾರು? ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ಸಾಯುವಿರಿ ಅಂತ ಹೇಳಿದಾನಲ್ಲ, ಆತನಂದರೆ ಯಾರು? ಯೋಹಾನನು ದೀಕ್ಷಾ ಸ್ನಾನ ಮಾಡಿಸ್ತಾರೆ. ಯೋಹಾನನು ದೀಕ್ಷಾ ಸ್ನಾನ ಮಾಡಿಸುವಂತಹ ಸಮಯದಲ್ಲಿ ಪರಿಸಾಯರು, ಆಮೇಲೆ ಶಾಸ್ತ್ರಿಗಳು, ಯಾಜಕರು ಬಂದು ವಿಚಾರ ಮಾಡ್ತಾರೆ. ಏನು ವಿಚಾರ ಮಾಡ್ತಾರೋ ಒಂದು ಸಾರಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನದಿಂದ ನೋಡಿ, ಪರಿಶೋಧನೆ ಮಾಡಿ. 1ನೇ ಅಧ್ಯಾಯ 19ನೇ ವಚನದಿಂದ ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯೆಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ನಾನು ಕ್ರಿಸ್ತನಲ್ಲ. ಮತ್ತು ಆಮೇಲೆ ನೀನು ಯಾರಪ್ಪ ನೀನು ಅಂತ ಕೇಳಿದಾಗ 21ನೇ ವಚನ, ಹಾಗಾದರೆ ನೀನು ಯಾರು? ಅಂದರೆ ಯಾಜಕರು ಇವರೆಲ್ಲರಿದ್ದಾರಲ್ಲ, ಇವರೆಲ್ಲರೂ ಒಬ್ಬರನ್ನ ಎದುರು ನೋಡ್ತಾ ಇದ್ದಾರೆ.
ಯಾಜಕರು, ಶಾಸ್ತ್ರಿಗಳು, ಓಕೆನಾ, ಧರ್ಮಶಾಸ್ತ್ರವನ್ನು ಪಾಲಿಸುವಂಥ ಇಸ್ರೇಲ್ ಜನಾಂಗದವರು ಯಾರನ್ನ ಎದುರು ನೋಡ್ತಾ ಇದ್ದಾರೆ? ಮೆಸ್ಸಯ್ಯನನ್ನು ಎದುರು ನೋಡ್ತಾ ಇದ್ದಾರೆ, ಕ್ರಿಸ್ತನನ್ನು ಎದುರು ನೋಡ್ತಾ ಇದ್ದಾರೆ, ಹೌದಲ್ವ? ಅವರ ಬಳಿಯಲ್ಲಿ ಕ್ರಿಸ್ತನು ಬರಬೇಕು. ಯೆಹೂದ್ಯರ ಬಳಿಯಲ್ಲಿ ಯಾರು ಬರಬೇಕು ಹೇಳಿ? ಕ್ರಿಸ್ತನು ಬರಬೇಕು. ಅವರು ಕ್ರಿಸ್ತನನ್ನು ಎದುರು ನೋಡ್ತಾ ಇದ್ದಾರೆ. ಇವಾಗ ಯೋಹಾನನು ದೀಕ್ಷಾಸ್ನಾನ ಕೊಡುವಂಥ ಆ ಸಮಯದಲ್ಲಿ ಅನೇಕರು ಆತನ ಬಳಿಗೆ ಹೋಗಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳುವಾಗ ನೀನು ಯಾರು ಎಂದು ಬಂದು ಕೇಳ್ತಾ ಇದ್ದಾರೆ. ಅಂದರೆ ನೀನು ಕ್ರಿಸ್ತನ, ನೀನು ಕ್ರಿಸ್ತನ? ನಾನು ಕ್ರಿಸ್ತನಲ್ಲ. ಹಾಗಾದರೆ ಯಾರು ನೀನು? ಆ ಪ್ರವಾದಿನ, ಇಲ್ಲಾಂದರೆ ಏಲಿಯನ? ಏಲಿಯನು ಅಲ್ಲ ಅಂತಾನೆ. ಮತ್ತಾರು? ಆ ಪ್ರವಾದಿನ ಅಂತ ಅಲ್ಲೊಂದು ಹೇಳ್ತಾರೆ. ನೋಡಿ ಒಂದು ಸರಿ ಗಮನಿಸಿ. ನಾನು ಕ್ರಿಸ್ತನ ಅಲ್ಲವೆಂದು 20ನೇ ವಚನ, ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಯಾರು? ಯೋಹಾನ. ಹಾಗಾದರೆ ನೀನು ಯಾರು? ಏಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು. ಏಲಿಯನು ಕೂಡ ನಾನಲ್ಲ. ನೀನು ಬರಬೇಕಾದ ಆ ಪ್ರವಾದಿಯೋ? ನೀನು ಬರಬೇಕಾದ ಆ ಪ್ರವಾದಿಯೋ? ನೀನು ಬರಬೇಕಾದ ಆ ಪ್ರವಾದಿಯೋ ಅಂದರೆ ಆ ಪ್ರವಾದಿ ಯಾರು? ನೀನು ಬರಬೇಕಾದ ಆ ಪ್ರವಾದಿ ಯಾರು? ಓಕೆನಾ? ಇವಾಗ ಬರಬೇಕಾದ ಆ ಪ್ರವಾದಿ, ಒಬ್ಬರು ಪ್ರವಾದಿ ಬರಬೇಕಂತೆ, ಕ್ರಿಸ್ತನು ಬರಬೇಕಂತೆ, ಏಲಿಯನೂ ಬರಬೇಕಂತೆ. ಏಲಿಯನ ಬಗ್ಗೆ ಇನ್ನೊಂದು ಸಾರಿ ನೋಡ್ಕೊಳ್ಳೋಣ. ನನ್ನನ್ನು ಆತನೆಂದು ನಂಬದೆ ಹೋದರೆ ಆತನಂದರೆ ಈತನು ಯಾರು? ಆ ಪ್ರವಾದಿ. ಆ ಪ್ರವಾದಿ ಅಂದರೆ ಯಾರು? ಆತನು ಆ ಪ್ರವಾದಿ ಅಂದರೆ ಯಾರು? ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯುವಿರಿ ಅಂತ ಹೇಳಿದಾನೆ. ಆತನಂದರೆ ಈತನು ಯಾರು? ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕು ಪ್ರಿಯರ ದೇವ್ರ ಮಕ್ಕಳಿಗೆ. ಯಾಕೆಂದರೆ ಈಗಿನ ಕಾಲದಲ್ಲಿ ತುಂಬ ಜನ ಗೊಂದಲವನ್ನು ಉಂಟು ಮಾಡುವಂಥ ಬೋಧಕರಿದ್ದಾರೆ, ತುಂಬ ಜನ. ಹಾಗಿರುವಾಗ ನೀವು ಗಲಿಬಿಲಿಗೆ ಉಂಟಾಗಬೇಡಿ. 1ನೇ ಶತಮಾನದಲ್ಲಿ ಪೌಲನೊಂದು ಮಾತು ಹೇಳ್ತಾನಲ್ಲ, ನಾನು ಹೊರಟೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮ ಬಳಿಯಲ್ಲಿ ಬರ್ತಾರಂತ. ಆಲ್ರೆಡಿ 1ನೇ ಶತಮಾನದಲ್ಲೇ ಕ್ರೂರವಾದ ತೋಳಗಳು ಬಂದಿವೆ, ಹೊರಗಡೆ ಕುರಿವೇಷ ಹಾಕಿಕೊಂಡು ಬಂದಿವೆ. ಆದರೆ ಹೊರಗಡೆ ನೋಡುವಾಗ ಕುರಿವೇಷದಲ್ಲಿದ್ದಾರೆ, ಒಳಗಡೆ ಎಳ್ಕೊಂಡು ಹೋಗುವ ತೋಳಗಳು. ಅಂದರೆ ಹೊರಗಡೆ ನೋಡುವಾಗ ಕುರಿವೇಷ, ಯಾರು ತೋಳಗಳು ಯಾರು ಕುರಿಗಳು ಅರ್ಥ ಆಗಬೇಕಾದ್ರೆ ವಾಕ್ಯಗಳ ಅರ್ಥ ಆದರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ವಾಕ್ಯಗಳ ಅರ್ಥ ಮಾಡಿಕೊಳ್ಳದೆ ಹೋದರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ವಾಕ್ಯಗಳನ್ನು ಧ್ಯಾನಿಸಿ, ವಾಕ್ಯಗಳನ್ನು ಚೆನ್ನಾಗಿ ಓದಿ. ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಭಾಗ್ಯವಾದದ್ದು, ಎಲ್ಲದಕ್ಕಿಂತ ಉತ್ತಮವಾದದ್ದು ದೇವರ ವಾಕ್ಯಗಳು. ದೇವರಿಗೆ ಸಮಯ ಕೊಡಿ, ದೇವರ ವಾಕ್ಯಗಳಿಗೆ ಸಮಯ ಕೊಡಿ. ಅದ್ಭುತವಾಗಿ ದೇವರ ವಾಕ್ಯಗಳ ಅರ್ಥ ಆಗುತ್ತೆ. ದೇವರ ವಾಕ್ಯಗಳ ಅರ್ಥ ಆದಾಗ ದೇವ್ರಿಗೋಸ್ಕರ ನೀವು ಹೇಗೆ ಬದುಕಬೇಕೋ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ, ಯೋಹಾನನಿಗೆ ಕೇಳುವಂಥದ್ದು, ನೀನು ಏಲಿಯನೋ? ಅಲ್ಲ. ಮತ್ತು ಯಾರು? ಆ ಪ್ರವಾದಿಯು? ಕೇಳಿದಕ್ಕೆ ಅಂದದಕ್ಕೂ ಅಲ್ಲವೆಂದನು. ಆಗ ಅವರು ನೀನು ಯಾರು ಅಂತ ಕೇಳ್ತಾರೆ. ಅಂದರೆ ನೀನು ಕ್ರಿಸ್ತನೂ ಅಲ್ಲ, ನೀನು ಆ ಪ್ರವಾದಿಯಲ್ಲ, ಆಗಿದ್ದರೆ ನೀನು ಯಾರು ಅಂದಾಗ ಆತನು ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಇರಲಿ, ಯಾಕೆಂದರೆ ಅದ್ರ ಸಬ್ಜೆಕ್ಟ್ ಅಲ್ಲ ಇವಾಗ. ನಾವು ಅದ್ರ ಬಗ್ಗೆ ಹೋಗಬೇಕಾದ್ರೆ ಮತ್ತೆ ಇನ್ನು ಸಮಯ ಜಾಸ್ತಿ ಆಗುತ್ತೆ. ಇವಾಗ ನಾವು ಆ ಪ್ರವಾದಿ ಅಂದರೆ ಯಾರು? ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಇರುವಿರಿ ಅಂದರೆ ಆತನೆಂದರೆ ಈತನು ಯಾರು ಎನ್ನುವಂಥದ್ದು ಅರ್ಥ ಆಗಬೇಕು. ಇವಾಗ ತುಂಬ ಜನ ಏನಪ್ಪ ಅಂದರೆ, ನನ್ನನ್ನು ಆತನೆಂದು ನಂಬದೆ ಹೋದರೆ ನನ್ನನ್ನಂದರೆ ಯಾರಂತ ಎಂದುಕೊಂಡಿದ್ದೀರಿ? ನನ್ನನ್ನು ಅಂತ ಹೇಳಿದರೆ ನಾನು ತಂದೆ ಅಂತ ಹೇಳ್ಕೊಂಡಿದ್ದಾನಂತ ಹೇಳ್ತಾರೆ ಅವರು. ತಂದೆ ಅಂತ ಹೇಳ್ಕೊಂಡಿದ್ದಾನೆ ಎಲ್ಲಾದರೂ ಇದೆಯಲ್ಲಿ? ನಾನು ಆ ತಂದೆಯಾದ ದೇವರಂತ ಹೇಳ್ಕೊಂಡಿದ್ದಾನಲ್ಲಿ ಇದೆಯಾ? ತಂದೆಯನ್ನು ಸೂಚಿಸಿದನೆಂದರೆ ಕೆಳಗಡೆ ನೋಡುವಾಗ ಆ ತಂದೆ ಸತ್ಯವಂತನು ಅಂತ ಹೇಳ್ತಾನೆ. ಆ ತಂದೆಯನ್ನು ಸೂಚಿಸಿ ಅಲ್ಲಿ ಹೇಳಿದ್ದಾನೆ. ಆ ವಚನ ಈ ವಚನಕ್ಕೆ ಲಿಂಕ್ ಮಾಡಿ ಬೋಧನೆ ಮಾಡಿ ದಾರಿ ತಪ್ಪಿಸುವಂಥ ಸುಳ್ಳು ಬೋಧಕರು ರಾಶಿಯಾಗಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, 100 ಜನ ಅಲ್ಲ, 1000 ಜನ ಅಲ್ಲ, ರಾಶಿ ತುಂಬಿಕೊಂಡಿದ್ದಾರೆ. ಅಂಥವ್ರ ಬಳಿಯಲ್ಲಿ ನಾವು ಇದ್ದೇವೆ ಪ್ರಿಯರ ದೇವ್ರ ಮಕ್ಕಳಿರ. ಆಗಿರುವಾಗ
ಹೇಗೆ ಈ ವಚನಗಳನ್ನು ಅರ್ಥ ಮಾಡ್ಕೊಳ್ತೀರ? ಇಂಥವ್ರು ಕೋಟಿ ಜನ ಇದ್ದರು, 1000 ಕೋಟಿ ಜನ ಇದ್ದರು, ಅವೇನು ಮಾಡಬೇಕು? ಪರಿಶೋಧನೆ. ಬೈಬಲ್ ಇದೆಯಲ್ವ? ದೇವ್ರ ವಾಕ್ಯ ಕರೆಕ್ಟಾ? ಅಂದರೆ ಯೇಸು ಸ್ವಾಮಿ ಹೇಳಿರುವಂಥ ಮಾತುಗಳ ಮುಂದೆ ಯಾರು ನಿಲ್ಲಕ್ಕಾಗುತ್ತೆ ಹೇಳಿ? ಕೋಟಿ ಜನ ಬಂದು ನಾನು ಮಾತಾಡ್ತೀನಿ ನಿಲ್ಲಕ್ಕಾಗುತ್ತೆ ಇದರ ಮುಂದೆ? ಈ ವಚನಗಳ ಮುಂದೆ ಯಾವನು ನಿಲ್ಲಕ್ಕಾಗಲ್ಲ. ಈ ವಚನಗಳು ಏನು ಹೇಳಿದ್ಯೋ ಅಷ್ಟೇ ಹೇಳಬೇಕು. ಆ ವಚನದಲ್ಲಿ ಇರುವಂಥ ಅರ್ಥವನ್ನು, ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಇದ್ದದ್ದು ಇದ್ದ ಹಾಗೆ ಮಾತಾಡಬೇಕು. ಭಿನ್ನವಾಗಿ ಯಾರು ಮಾತಾಡಿದ್ರು ಅವ್ರ ಮಾತನ್ನು ಕೇಳಬಾರ್ದು. ಭಿನ್ನವಾಗಿ ಮಾತಾಡಿದ್ರೆ ಏನಾದರೂ ಮೋಸ ಆಗುತ್ತಾ? ದೊಡ್ಡ ಮೋಸ ಆಗುತ್ತೆ ರೀ, ದೊಡ್ಡ ಮೋಸ. ಅದು ಹೇಳಲಾರದಷ್ಟು ಮೋಸ ಆಗುತ್ತೆ. ಯಾಕೆಂದರೆ ಕಳ್ಳಬೋಧಕರ ಮಾತನ್ನು ಕೇಳಿ ಆತ್ಮಗಳು ಬೆಂಕಿಯ ಕೊಂಡಕ್ಕೆ ಹೋದರೆ ಅಲ್ಲಿಂದ ತಪ್ಪಿಸೋರು ಯಾರಿದ್ದಾರೆ? ಯಾರಾದರೂ ಬರ್ತಾರಾ? ಭೂಲೋಕದಲ್ಲಿ ಯಾರಾದರೂ ಅಯ್ಯ ಕಷ್ಟ ಇದೆ ಅಂದಾಗ ಯಾರಾದರೂ ನಿಮ್ಮನ್ನು ಒಂದು ದಾರಿಯಲ್ಲಿ ನಡೆಸ್ಬೋದು. ನರಕದಲ್ಲಿ ಯಾರು ನಿಮ್ಮನ್ನು ಕಾಪಾಡ್ತಾರೆ? ಹೌದಲ್ವ? ನರಕಕ್ಕೆ ಹೋಗಬಾರ್ದು, ಬೆಂಕಿಯ ಕೊಂಡಕ್ಕೆ ನಾವು ಹೋಗಬಾರ್ದು ಅಂದರೆ ದೇವರು ಏನು ಹೇಳಿದ್ದಾರೋ ಅದನ್ನು ಚೆನ್ನಾಗಿ ಯೋಚನೆ ಮಾಡಿ ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕು. ಇವಾಗ ಅವ್ರ ಮಧ್ಯದಲ್ಲಿ ಆತನು ಬರಬೇಕು. ಯಾರ ಆತನಂತ ನೋಡುವಾಗ ಕ್ರಿಸ್ತನು ಬರಬೇಕು. ನೋಡಿ, ಯೇಸು ಕ್ರಿಸ್ತರು ಹುಟ್ಟಿದಾಗ ಮೂಡಣ ದೇಶದ ಜ್ಞಾನಿಗಳು ಬರ್ತಾರೆ. ಮೂಡಣ ದೇಶದ ಜ್ಞಾನಿಗಳು ಬಂದಾಗ ಅಂದರೆ ಯೇಸು ಕ್ರಿಸ್ತರು ಹುಟ್ಟಿದಾಗ ಮೂಡಣ ದೇಶದಿಂದ ಜ್ಞಾನಿಗಳು ಬಂದು ಯೆಹೂದ್ಯರಿಗೆ ಅರಸನಾಗಿ ಹುಟ್ಟಿರುವಂಥ ವ್ಯಕ್ತಿಯಲ್ಲಿದ್ದಾನೆ, ಆತನನ್ನು ಪೂಜೆ ಮಾಡೋದಕ್ಕೆ ನಾವು ಬಂದಿದ್ದೇವೆ ಅಂದಾಗ, ಪ್ರಿಯರ ದೇವ್ರ ಮಕ್ಕಳಿರ, ಯೆಹೂದ್ಯರಲ್ಲಿ ಯಾಜಕರು ಶಾಸ್ತ್ರಿಗಳು ಅಲರ್ಟ್ ಆಗ್ತಾರೆ, ಪರಿಶೋಧನೆ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ, ಅರಸನಾದ ಹೇರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಷರು ಅಂದರೆ ಜ್ಞಾನಿಗಳು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೇರೋದನು ಅವರ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅಂದರೆ ಯೆಹೂದ್ಯರಿಗೆ ಅರಸನಾಗಿ ಹುಟ್ಟಿರುವಂಥ ವ್ಯಕ್ತಿ ಯೆರೂಸಲೇಮ್ ಪಟ್ಟಣದಲ್ಲಿ ಹುಟ್ಟಿದ್ದಾನೆ, ಬೆತ್ಲೆಹೇಮ್ದಲ್ಲಿ. ನಾವು ನಕ್ಷತ್ರವನ್ನು ನೋಡಿ ಬಂದಿದ್ದೇವೆ ಅಂದಾಗ, ಪ್ರಿಯರ ದೇವ್ರ ಮಕ್ಕಳಿರ, ಮೊದಲನೇದಾಗಿ ದೇಶವನ್ನು ಆಳುವಂಥ ಅರಸನು, ಎರಡನೇದಾಗಿ ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಂಥ ಯೆಹೂದ್ಯರ ಯಾಜಕರು, ಶಾಸ್ತ್ರಿಗಳು, ಇವರೆಲ್ಲರೂ ಕೂಡ ಕಳವಳ ಪಡ್ತಾ ಇದ್ದಾರಂತೆ. ಕಳವಳ ಅಂದರೆ ಅವರಿಗೆ ಶಾಕ್ ಆಗಿದೆ. ಮೂಡಣ ದೇಶದಿಂದ ಬಂದಿರುವಂಥ ಈ ಜ್ಞಾನಿಗಳು ಹೇಳಿರುವಂಥ ಮಾತನ್ನು ಕೇಳಿ ಆಶ್ಚರ್ಯ ಪಡ್ತಾ ಇದ್ದಾರೆ, ಕಳವಳ ಪಡ್ತಾ ಇದ್ದಾರೆ. ಏನಾಗಿರ್ಬೋದು ಅಂದಾಗ ಅವರ ಮಧ್ಯದಲ್ಲಿ ಒಬ್ಬರನ್ನ ಎದುರು ನೋಡ್ತಾ ಇದ್ದಾರೆ. ಯೆಹೂದ್ಯರ ಮಧ್ಯದಲ್ಲಿ ಒಬ್ಬರನ್ನು ಎದುರು ನೋಡ್ತಾ ಇದ್ದಾರೆ. ಆ ಒಬ್ಬರು ಯಾರು ಅಂತ ನೋಡುವಾಗ ಕೆಳಗಡೆ ಮಾತು ನೋಡಿ ಪ್ರಿಯರು. ಆತನನ್ನು ಸೂಚಿಸುವ ನಕ್ಷತ್ರವನ್ನು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೇರೋದನು ಅವನ ಕೂಡ ಯೆರೂಸಲೇಮಿನವರು ಕಳವಳಪಟ್ಟರು. ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ, ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ? ಕ್ರಿಸ್ತನು ಹುಟ್ಟಬೇಕಾದದ್ದು ಅಂತ ಇದು ನೋಡ್ತಾ ಇದ್ದಾರಾ ಅಲ್ಲಿರುವಂಥ ಪ್ರಜೆಗಳು, ಅಥವಾ ತಂದೆಯಾದ ದೇವರು ಬರಬೇಕು ಅಂತ ಎದುರು ನೋಡ್ತಾ ಇದ್ದಾರಾ? ತಂದೆಯಾದ ದೇವರು ಯೆಹೂದ್ಯರಿಗೆ ಗೊತ್ತು. ತಂದೆಯಾದ ದೇವರು ಯಾರಿಗೆ ಗೊತ್ತು ಹೇಳಿ? ತಂದೆಯಾದ ದೇವರು ಯೆಹೂದ್ಯರಿಗೆ ಗೊತ್ತಿದೆಯಾ ಗೊತ್ತಿಲ್ವಾ? ಯೆಹೂದ್ಯರಿಗೆ ಗೊತ್ತು. ದೇವರು ಆತ್ಮಸ್ವರೂಪನೆಂದು, ದೇವರು ಇದ್ದಾತನೆಂದು, ದೇವರು ಯೆಹೋವನೆಂದು ಅವರಿಗೆ ಗೊತ್ತು. ಅವರಿಗೆ ಗೊತ್ತಿಲ್ಲದ ವ್ಯಕ್ತಿ ಯಾರಂತ ನೋಡುವಾಗ, ಅವರು ಎದುರು ನೋಡುವಂಥ ವ್ಯಕ್ತಿ ಯಾರಂತ ನೋಡುವಾಗ, ಅವರು ಅಂದರೆ ಯೆಹೂದ್ಯರು, ಇಸ್ರಾಯೇಲ್ ಜನಾಂಗದವರು ಎದುರು ನೋಡುವಂಥವ್ರು ಯಾರಂತ ನೋಡುವಾಗ, ಕ್ರಿಸ್ತನನ್ನು, ಇಲ್ಲಾಂದರೆ ಮೆಸ್ಸಯ್ಯನನ್ನು, ಅಭಿಷಕ್ತನನ್ನು ಎದುರು ನೋಡ್ತಾ ಇದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಮಾತುಗಳು, ಅರಸನು ಬರ್ತಾನೆ, ಅಭಿಷಕ್ತನು ಬರ್ತಾನೆ, ರಾಜನು, ನಿನ್ನೊಳಗಿಂದ ರಾಜನು ಬರ್ತಾನೆ,
ಆತನು ನಿಮ್ಮನ್ನು ಆಳ್ತಾನೆ, ಆತನು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಮಾತುಗಳು ಇರುತ್ತೆ ಪ್ರಿಯರ ದೇವ್ರ ಮಕ್ಕಳಿರ. ಒಂದಲ್ಲ ಎರಡಲ್ಲ, ಅನೇಕ ಮಾತುಗಳು. ನಿಮ್ಮ ಬಳಿಯಲ್ಲಿ ಲೋಕರಕ್ಷಕನು, ನಿಮ್ಮ ಬಳಿಯಲ್ಲಿ ಅಭಿಷಕ್ತನು, ಪ್ರವಾದಿ, ಹೀಗೆ ಅನೇಕ ಮಾತುಗಳು ಇರುತ್ತೆ. ಯಾರನ್ನು ಕುರಿತು ಅದು ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಕ್ರಿಸ್ತನನ್ನು ಕುರಿತು. ಯಾರನ್ನು ಕುರಿತು? ಕ್ರೈಸ್ತನನ್ನು ಕುರಿತು. ಇವಾಗ ಯೆಹೂದ್ಯದ ಅರಸನು ಇದ್ದಾರೆ ನೋಡಿ. ಈ ಅರಸನು ಯಾರನ್ನು ಕರೆ ಕಳಿಸ್ಕೊಂಡಿದ್ದಾನೆ ಹೇಳಿ? ಯೂದಾಯ ಸೀಮೆಯ ಬೆತ್ಲೆಹೇಮೆ, ಮೇಲುಗಡೆ ವಚನ 4ನೇ ವಚನದಲ್ಲಿ ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಕ್ರಿಸ್ತನು ಹುಟ್ಟಬೇಕು ಅಂದರೆ ಅವರು ಎದುರು ನೋಡುವಂಥದ್ದು ಯಾರನ್ನ? ಕ್ರಿಸ್ತನನ್ನು ಎದುರು ನೋಡ್ತಾ ಇದ್ದಾರೆ. ಕ್ರಿಸ್ತನು ಎನ್ನುವಂಥ ಪದ ಗ್ರೀಕು ಭಾಷೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಯನು, ಅಭಿಷಕ್ತನು, ಗ್ರೀಕ್ ಹಳೆ ಒಡಂಬಡಿಕೆ ಇಬ್ಬರು ಭಾಷೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಹೊಸ ಒಡಂಬಡಿಕೆ ನೋಡುವಾಗ ಗ್ರೀಕು ಭಾಷೆಯಲ್ಲಿ ಬರೆಯಲ್ಪಟ್ಟಿರುತ್ತೆ. ಗ್ರೀಕು ಭಾಷೆಯಲ್ಲಿ ಇದ್ದಂಥ ಈ ಕ್ರಿಸ್ತನು ಅಂತ ಇದೆ ನೋಡಿ, ಈ ಕ್ರಿಸ್ತನಂದರೆ ಅಭಿಷಕ್ತನು ಎಂದು, ಇಲ್ಲಾಂದರೆ ಮೆಸ್ಸಯ್ಯನು ಎಂದು ಅರ್ಥ. ಅಭಿಷಕ್ತನಂದರೆ ಯಾರಿಗೆ ಅಭಿಷೇಕ ಮಾಡ್ತಾರೆ? ಅರಸರಿಗೆ. ಅಂದರೆ ದೇಶವನ್ನು ಆಳೋದಕ್ಕೆ ಯಾರಾದರೂ ಅರಸರಾಗಿ ನೇಮಿಸಬೇಕಾದ್ರೆ ಅವರನ್ನು ಅಭಿಷೇಕ ಮಾಡುವಂಥದ್ದು. ಇವಾಗ ಯೇಸು ಕ್ರಿಸ್ತರನ್ನು ಅಭಿಷೇಕ ಯಾರು ಮಾಡ್ತಾರೆ? ದೇವರೇ ಅಭಿಷೇಕ ಮಾಡುವಂಥದ್ದು. ದೇವರೇ ಕಳಿಸಿಕೊಡ್ತಾರೆ. ತಂದೆಯಾದ ದೇವರೇ ಯೇಸುವನ್ನು ಕಳಿಸಿಕೊಡ್ತಾರೆ, ಈತನನ್ನು ಅಭಿಷೇಕ ಮಾಡ್ತಾರೆ. ಅವರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬರಬೇಕು. ಆತನು ಮಹಾಶಕ್ತನು, ಆತನು ಕ್ರಿಸ್ತನು ಬರಬೇಕಾತನು. ಆತನನ್ನು ಕುರಿತು ಎದುರು ನೋಡ್ತಾ ಇದ್ದಾರೆ ಯಾರು? ಯೆಹೂದ್ಯರು, ಇಸ್ರಾಯೇಲ್ ಜನಾಂಗದವರು ಎದುರು ನೋಡುವಂಥದ್ದು. ಇನ್ನೊಂದು ಮಾತನ್ನು ಕೂಡ ಗಮನಿಸೋಣ ಪ್ರಿಯರ ದೇವರ ಮಕ್ಕಳಿರ. ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಗ್ರಂಥ 61ನೇ ಅಧ್ಯಾಯ, ಯೆಶಾಯನ ಗ್ರಂಥ 61ನೇ ಅಧ್ಯಾಯ, ಯೆಶಾಯನ ಗ್ರಂಥ 61ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 1ನೇ ವಚನ, 2ನೇ ವಚನ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ನೋಡಿದ್ರ? ಅಂದರೆ ಅಭಿಷೇಕಿಸಿದನಂದ್ರೆ ಅರ್ಥ ಏನು? ನನ್ನನ್ನು ಅಭಿಷೇಕಿಸಿ ಕಳಿಸ್ಕೊಟ್ಟಿದ್ದಾನೆ. ಅಭಿಷೇಕಿಸಿದನು ಅಂದರೆ ಅರಸನ, ಅಂದರೆ ನನ್ನನ್ನು ಅರಸನಾಗಿ ಕಳಿಸ್ಕೊಟ್ಟಿದ್ದಾನೆ. ನನ್ನನ್ನು ಮೆಸ್ಸಯ್ಯನಾಗಿ, ನನ್ನನ್ನು ಕ್ರಿಸ್ತನಾಗಿ ನೇಮಿಸಿದ್ದಾನೆ. ಅಭಿಷೇಕಿಸಿದನು ಅಂತ. ಇದು ಕ್ರಿಸ್ತ ಪೂರ್ವದಲ್ಲಿ 700 ವರ್ಷಗಳ ಹಿಂದೆ ಪ್ರವಾದಿಯಾಗಿರುವಂಥ ಯೆಶಾಯನ ಮೂಲಕ ನುಡಿದಿರುವಂಥ ಮಾತು. ಅಂದರೆ ಅವರ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಬರಬೇಕು. ಆ ವ್ಯಕ್ತಿ ಅಭಿಷಕ್ತನು, ಇಲ್ಲಾಂದರೆ ಮೆಸ್ಸಯ್ಯನು, ಇಲ್ಲಾಂದರೆ ಕ್ರಿಸ್ತನು. ಒಂದೇ ಪದಗಳ ಅರ್ಥ ಒಂದೇ. ಮೆಸ್ಸಯ್ಯನು ಅಂದರು, ಕ್ರಿಸ್ತನು ಅಂದರು, ಅಭಿಷಕ್ತನು ಅಂದರು. ಕ್ರಿಸ್ತನಿಗೆ ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟದ್ದು. ನೋಡಿ, ಗಮನಿಸಬೇಕು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರ ಮುಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ನನ್ನನ್ನು ಯಾರು ಕಳಿಸ್ತಾರೆ? ಆತನ ಯಾರು? ತಂದೆಯಾದ ದೇವರು. ನನ್ನನ್ನು ಆತನು ಕಳಿಸಿದ್ದಾನೆ. ಇವಾಗ ಪ್ರಿಯರಾದ ದೇವರ ಮಕ್ಕಳಿರ, ಕ್ರಿಸ್ತ ಪೂರ್ವದಲ್ಲಿ ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಯೇಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಿರುವಂಥ ವಚನ. ಯೇಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಿದೆ ಅಂತ ಅನೇಕರು ಹೇಳ್ತಾರೆ. ಆದರೆ ಎಲ್ಲರೂ ಗೊಂದಲದಲ್ಲಿದ್ದಾರೆ. ಯಾರು? ತಂದೆಯಾದ ದೇವರು ಕಳಿಸಿಕೊಡ್ತಾ ಇದ್ದಾನೆ, ತಂದೆಯಾದ ದೇವರು ಕಳಿಸಿಕೊಡ್ತಾ ಇದ್ದಾನೆ ನನ್ನನ್ನಂತ ಅನೇಕ ಮಾತುಗಳಿರುವಾಗ ಇವರೇನಂತಾರೆ? ತಂದೆಯಾದ ದೇವರು ಅವರೇ, ಯೇಸು ಕ್ರಿಸ್ತರು ಕೂಡ ಅವರೇ, ಪವಿತ್ರಾತ್ಮರು ಕೂಡ ಇವರೇ ಇವರಂತೇಳಿ ನಮ್ಮನ್ನು ಏನು ಮಾಡ್ತಾರೆ ಹೇಳಿ? ನಮ್ಮನ್ನು ಏನು ಮಾಡ್ತಾರೆ? ವಾಕ್ಯದ ಮೂಲಕ ಕರೆಕ್ಟಾಗಿ ಏನಾದರೂ ಉತ್ತರ ಹೇಳ್ತಾರಂತ ನೋಡುವಾಗ ಅದಕ್ಕೂ ಇಲ್ಲ. ವಾಕ್ಯದ ಮೂಲಕ ಕರೆಕ್ಟಾಗಿ ಉತ್ತರ ಹೇಳಿದ್ರೆ, ಕರೆಕ್ಟಾಗಿ ವಾಕ್ಯದ ಮೂಲಕ ತೋರಿಸ್ಕೊಟ್ರೆ
ನಮಗೇನಿದೆ ಪ್ರಿಯರ ದೇವ್ರ ಮುಖ್ಯ? ವಾಕ್ಯವನ್ನು ಏನು ತೋರಿಸುತ್ತೋ ಅದು ನಂಬೇಕು ತಾನೇ. ಯಾರು ತೋರಿಸಿದ್ರು ನಾವು ನಂಬಬೇಕಾಗತ್ತೆ. ವಾಕ್ಯವು ಇದ್ದದ್ದು ಇದ್ದಾಗಿ ತೋರಿಸ್ಬೇಕು, ದಾರಿ ತಪ್ಪಿಸ್ಬಾರ್ದು. ಮತ್ತು ಇನ್ನೊಂದು ವಚನ ಹೇಳ್ತಾರೆ, ಏನಪ್ಪ ಅಂತ ನೋಡುವಾಗ ಆ ವಚನ ನಿಮಗೆ ಹೇಳಿ ದಾರಿ ತಪ್ಪಿಸ್ತಾರೆ. ಇನ್ನೊಂದು ವಚನ ಏನು ಗೊತ್ತಾ? ಇನ್ನೊಂದು ವಚನ, ನಾನು ಆತನ ಹೆಸರು ಅಂದರೆ ಕರ್ತನ ಹೆಸರಿನಲ್ಲಿ ಆತನು ಬಂದಿದ್ದಾನೆ, ಅಂದರೆ ಕರ್ತನ ಹೆಸರಿನಲ್ಲಿ ಬಂದಿದ್ದಾನೆ ಎನ್ನುವಂಥ ಮಾತೆಲ್ಲ ಇರುತ್ತೆ ಅಂತ ನೋಡುವಾಗ ಕೀರ್ತನೆ ಗ್ರಂಥ 118ನೇ ಅಧ್ಯಾಯದಲ್ಲಿ ಇರುತ್ತೆ. ಕೀರ್ತನೆ ಗ್ರಂಥ 118ನೇ ಅಧ್ಯಾಯ 26ನೇ ವಚನ. ಕೀರ್ತನೆ ಗ್ರಂಥ 118ನೇ ಅಧ್ಯಾಯ 26ನೇ ವಚನ, ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ ಅಂತ ಹೇಳ್ತಾರೆ. ಅಂದರೆ ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ ಅಂದರೆ ಕರ್ತನ ಹೆಸರಿನಲ್ಲಿ. ಈ ವಚನವನ್ನು ತೋರಿಸಿ ಕರ್ತನ ಹೆಸರಿನಲ್ಲಿ ಬಂದಿದ್ದಾರೆ ಯೇಸು ಪ್ರಭು. ಆದ್ದರಿಂದ ಕರ್ತನ ಹೆಸರಿನಲ್ಲಿ ಅಂದರೆ ಕರ್ತನೇ ಅಂದರೆ ತಂದೆಯಾದ ದೇವರೇ ಬಂದಿದ್ದಾರೆ ಅಂತ ಹೇಳ್ತಾರೆ. ಕರ್ತನ ಹೆಸರಿನಲ್ಲಿ ಅಂದರೆ ಇದಕ್ಕೊಂದು ಅಂಶ ಬರುತ್ತೇನೆ, ಆಮೇಲೆ ನಾನು ಮತ್ತೊಂದು ಸಾರಿ ಮಾತಾಡ್ತೀನಿ. ಕರ್ತನ ಹೆಸರಿನಲ್ಲಿ ಬಂದಿದ್ದಾರಂತಿರುತ್ತಲ್ಲ, ಅದು ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 9ನೇ ವಚನ ನೋಡಿ. 21:9 ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 9ನೇ ವಚನ. ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಅಂತಿರುತ್ತೆ. ಅಂದರೆ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಅಂತ ಇರೋದರಿಂದ ಕರ್ತನ ಹೆಸರಿನಲ್ಲಿ ಬಂದಿರುವಂಥ ಈತನು ಬೇರೆ ಯಾರೂ ಅಲ್ಲ, ತಂದೆಯಾದ ಯೆಹೋವನೇ ಅಂತ ಹೇಳ್ತಾರೆ. ಏನ್ರಿ, ಕರ್ತನ ಹೆಸರಿನಲ್ಲಿ ಬಂದಿದ್ದಾನೆ ಅನ್ನೋದಕ್ಕೂ ದೇವರೇ ತಂದೆಯಾದ ದೇವರೇ ಬಂದಿದ್ದಾನೆ ಅನ್ನೋದಕ್ಕೂ ವ್ಯತ್ಯಾಸ ಏನಾದರೂ ಕಾಣುತ್ತಾ? ಅಂದರೆ ತಂದೆಯಾದ ದೇವರೇ ಬಂದಿದ್ದಾರೆ ಅನ್ನೋದಕ್ಕೂ ದೇವರ ಹೆಸರಿನಲ್ಲಿ ಬಂದಿದ್ದಾರೆ ಅನ್ನೋದಕ್ಕೂ ಏನಾದರೂ ಗ್ರಾಮರಲ್ಲಿ ಏನಾದರೂ ಅರ್ಥ ಆಗುತ್ತಾ? ತಂದೆಯಾದ ದೇವರೇ ಬಂದಿದ್ದಾರೆ ಅನ್ನೋದಕ್ಕೂ ಒಂದು ಪದ ಅರ್ಥ ಇರುತ್ತೆ. ಇವಾಗ ಕರ್ತನ ಹೆಸರಿನಲ್ಲಿ ಬಂದಿದ್ದಾರೆ ಅಂದರೆ ಕರ್ತನ ಹೆಸರಿನಲ್ಲಿ ಬಂದಿದ್ದಾರೆ ವಿನಃ ತಂದೆಯಾದ ದೇವರು ಅಲ್ಲ ಎಂದು ಗೊತ್ತಾಗುತ್ತೆ. ಅಲ್ಲಿ ಅವರ ಹೆಸರಿನಲ್ಲಿ ಬಂದಿದ್ದಾರೆ, ಅವರ ಹೆಸರಿನಲ್ಲಿ ಬಂದಿದ್ದಾರೆ ವಿನಃ ಅವರಲ್ಲ, ತಂದೆಯಾದ ದೇವರಲ್ಲ. ಇವರೇನು ಮಾಡ್ತಾರೆ, ಇಂಥ ವಚನಗಳನ್ನ ಎತ್ಕೊಂಡು ತಂದೆಯಾದ ದೇವರ ಹೆಸರಿನಲ್ಲಿ ಬಂದಿದ್ದಾರೆ. ಇನ್ನೊಂದು ವಚನ ಕೂಡ ತೋರಿಸ್ತಾರೆ. ಆ ವಚನಕ್ಕೆ ಪ್ರಶ್ನೆಗಳಿದೆಯಲ್ಲ, ಎಲ್ಲ ಪ್ರಶ್ನೆಗಳಿಗೆ ವಾಕ್ಯದ ಮೂಲಕ ಉತ್ತರ ಕೊಡ್ತೀನಿ ಪ್ರಿಯರ ದೇವ್ರ ಮಕ್ಕಳಿಗೆ. ಆದರೆ ಈ ಅಂಶ ಇದೆಯಲ್ಲ, ಕರ್ತನ ಹೆಸರಿನಲ್ಲಿ ಬಂದಿದ್ದಾನೆ ಅಂತ ಇರುತ್ತಲ್ಲ, ಅದು ಇನ್ನೊಂದು ಅಂಶದಲ್ಲಿ ಮಾತಾಡ್ತೀನಿ. ಮತ್ತೊಂದು ಅಂಶ ನಾನು ಮಾತನಾಡ್ತೀನಿ. ನಾನು ಆತನೆಂದು ನಂಬದೆ ಹೋದರೆ ನೀವು ಪಾಪದಲ್ಲಿರ್ತೀರಿ. ಆತನಂದರೆ ಯಾರು? ಆತನಂದರೆ ಯಾರು? ನಾನು ಆತನು ಅಂದರೆ ಇವರೆಲ್ಲರೂ ಆತನನ್ನೇ ಎದುರು ನೋಡಿ. ಯಾರನ್ನ ಎದುರು ನೋಡ್ತಾ ಇದ್ದಾರೆ ಅಂತ ನೋಡುವಾಗ ಕ್ರಿಸ್ತನನ್ನು ಎದುರು ನೋಡ್ತಾ ಇದ್ದಾರೆ. ಯೆಹೂದ್ಯರು ಎಲ್ಲರೂ ಯಾರನ್ನ ಎದುರು ನೋಡ್ತಾ ಇದ್ದಾರೆ? ಕ್ರಿಸ್ತನನ್ನು ಎದುರು ನೋಡ್ತಾ ಇದ್ದಾರೆ. ಇವಾಗಲೂ ಕೂಡ ಎದುರು ನೋಡ್ತಾ ಇದ್ದಾರಾ? ಇವಾಗಲೂ ಕೂಡ ನಮ್ಮ ಬಳಿಯಲ್ಲಿ ಕ್ರಿಸ್ತನು ಬರ್ತಾನೆ ಎಂದು ಯೆಹೂದ್ಯರು, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು ಇವಾಗಲೂ ಕೂಡ ಎದುರು ನೋಡೋರಾಗಿದ್ದಾರೆ. ಇವಾಗಲೂ ಕೂಡ ಗೊತ್ತಾ? ಹೌದು ಪ್ರಿಯ. ಆದರೆ ಅವರು ಎದುರು ನೋಡಿರುವಂಥದ್ದು ಯಾರನ್ನ? ಕ್ರಿಸ್ತನನ್ನು. ಅದಕ್ಕೆ ಯೇಸು ಪ್ರಭು ಹೇಳುವಂಥ ಮಾತೇನೆಂದರೆ, ನೀವು ಎದುರು ನೋಡ್ತಾ ಇದ್ದೀರಲ್ಲ, ನಾನು ಆತನು ಅಂದರೆ ನಾನು ಕ್ರಿಸ್ತನೆಂದು ತಿಳಿದುಕೊಳ್ಳದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವಿರ್ತೀರಾ ಅಂತ ಹೇಳಿದ್ದಾನೆ. ನಿಮ್ಮ ಪಾಪದಲ್ಲಿ ನೀವಿರ್ತೀರಾ ಅಂತ ಹೇಳಿದ್ದಾನೆ. ಆ ಮಾತು ಪ್ರಿಯರ ದೇವರು ಮತ್ತೊಂದು ಸಾರಿ ಅಲ್ಲಿ ಗಮನಿಸೋಣ. ಯಾಕೆಂದರೆ ಫುಟ್ನೋಟಲ್ಲೇ ಅಲ್ಲೇ ಉತ್ತರ ಕೊಟ್ಟಿದ್ದಾರೆ. ಒಂದು ಸಾರಿ ನೋಡಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಫುಟ್ನೋಟಲ್ಲೇ ಇರುತ್ತೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 24ನೇ ವಚನ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 24ನೇ ವಚನದಲ್ಲಿ 8:24 ಕೆಳಗಡೆ ಮಾತು, ನನ್ನನ್ನು ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿಯೇ ಸಾಯುವಿರೆಂದು ಹೇಳಿದನು. ಆತನಲ್ಲಿ ಅಂದರೆ ಫುಟ್ನೋಟಲ್ಲಿ ಒಂದು ಅಂಕೆ ಇರುತ್ತೆ ನೋಡಿ, ಕೆಳಗಡೆ ಏನು ಕೊಟ್ಟಿದ್ದಾರೆ? ಆತನೆಂದರೆ ಬರಬೇಕಾದ ಕ್ರಿಸ್ತನು. ಇದೆಯಾ? ಆತನೆಂದರೆ ಬರಬೇಕಾದ ಕ್ರಿಸ್ತನ ಅಂದರೆ ಅವ್ರು ಯಾರನ್ನ ಎದುರು ನೋಡ್ತಾ ಇದ್ದಾರೆ ಅಂತ ನೋಡುವಾಗ ಕ್ರಿಸ್ತನನ್ನು ಎದುರು ನೋಡ್ತಾ ಇದ್ದಾರೆ. ಯೆಹೂದ್ಯರು ಕ್ರಿಸ್ತನನ್ನು ಎದುರು ನೋಡ್ತಾ ಇದ್ದಾರೆ, ಮೆಸ್ಸಯ್ಯನನ್ನು ಎದುರು ನೋಡ್ತಾ ಇದ್ದಾರೆ, ಅಭಿಷಕ್ತನನ್ನು ಎದುರು ನೋಡ್ತಾ ಇದ್ದಾರೆ. ಆತನೇ ನಾನು, ನೀವು ಯಾರನ್ನ ಎದುರು ನೋಡ್ತಾ ಇದ್ದೀರೋ ಆತನೇ ನಾನು ಅಂತ ಹೇಳೋದಕ್ಕೆ ಆ ಮಾತು ಹೇಳಿದ್ದಾನೆ. ನೀವು ಯಾರನ್ನ ಎದುರು ನೋಡ್ತಾ ಇದ್ದೀರಾ? ಆತನನ್ನು. ಆತನ ಯಾರು? ಕ್ರಿಸ್ತನ. ಆ ಕ್ರಿಸ್ತನೇ ನಾನು ಎಂದು ಹೇಳೋದಕ್ಕೆ ಅನೇಕ ಸಾರಿ ಒತ್ತಿ ಹೇಳಿದ್ದಾರೆ ಪ್ರಿಯರ ದೇವ್ರ ಮಕ್ಕಳಿನ. ಅವ್ರು ನಂಬಿಲ್ಲ. ಅವರು
ಹಳೆ ಒಡಂಬಡಿಕೆಯಲ್ಲಿ ನನ್ನನ್ನು ಕುರಿತು ಅನೇಕ ಸಾರಿ ಬರೆಯಲ್ಪಟ್ಟಿದೆಯಲ್ವಾ, ಅನೇಕ ಸಾರಿ. ಆತನೇ ನಾನು, ಕ್ರಿಸ್ತನೇ ನಾನು, ಅಭಿಷಕ್ತನೇ ನಾನು, ಆತನೇ ನಾನು. ಆತನೆಂದು ನೀವು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಸಾಯುವಿರಿ. ಕ್ಲಾರಿಟಿ ಇದೆಯಾ ಏನ್ರಿ? ನಮಗೆ ಉತ್ತರ ಸಿಗ್ತಾ ಇದೆಯಾ? ವಾಕ್ಯದ ಮೂಲಕ ಉತ್ತರ ಸಿಗ್ತಾ ಇದೆಯಾ ಅಥವಾ ಗೊಂದಲದಲ್ಲಿದ್ದೀವ? ಆತನೇ ನಾನು ಅನ್ನೋದಕ್ಕೆ ಕ್ಲಾರಿಟಿ ಇದೆ. ಅಲ್ಲಿ 27ನೇ ವಚನದಲ್ಲಿ ಹೇಳಿದಾರಲ್ಲ, ಅಲ್ಲಿ ತಂದೆಯನ್ನು ಸೂಚಿಸಿ, ಅಂದರೆ 26ನೇ ವಚನ 27ನೇ ವಚನ ಸೇರಿ ಓದಿದರೆ ಅಲ್ಲಿ ಗೊತ್ತಾಗುತ್ತೆ ಅದು ತಂದೆಯನ್ನು ಸೂಚಿಸಿ ಹೇಳಿರುವಂಥದ್ದು. ಇದು ತಂದೆಯನ್ನು ಸೂಚಿಸಿ ಅಲ್ಲ, ತನ್ನನ್ನು ಕುರಿತು ಹೇಳಿದ್ದು. ಅದು ಕ್ರಿಸ್ತನನ್ನು ಕುರಿತು. ಈ ಕ್ರಿಸ್ತನನ್ನು ಕುರಿತು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಾರಿ ಬರೆಯಲ್ಪಟ್ಟಿರುತ್ತೆ, ಅನೇಕ ವಚನಗಳು. ಯೆಶಾಯನ ಗ್ರಂಥ 11ನೇ ಅಧ್ಯಾಯ, ಯೆಶಾಯನ ಗ್ರಂಥ 11ನೇ ಅಧ್ಯಾಯ, ಓಕೆನಾ? 11ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ ಪ್ರಿಯರೇ. 1ನೇ ವಚನ 2ನೇ ವಚನ. ಇಷಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಒರಟ ತರಳು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕದ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ. ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು. ಲೋಕವನ್ನು ತನ್ನ ಬಾಯಿ ದಂಡದಿಂದ ದಂಡಿಸುವನು, ದುಷ್ಟರನ್ನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು. ಧರ್ಮವೇ ಆತನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ತೋಳವು ಕುರಿಗಳ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಗಳೊಂದಿಗೆ ಮಲಗುವುದು. ಓಕೆನಾ? ಇದು 5ನೇ ವಚನದಿಂದ 9ನೇ ವಚನದಲ್ಲಿ ಇರುವಂಥ ಎಲ್ಲ ಪ್ರಶ್ನೆಗಳಿಗೆ ವಾಕ್ಯದ ಮೂಲಕ ಉತ್ತರ ಕೊಟ್ಟು ಏನ್ರಿ ಕ್ರೈಸ್ಟ್ ಚರ್ಚ್ ಕರ್ನಾಟಕದಲ್ಲಿ ಅಪ್ಲೋಡ್ ಮಾಡಿದ್ರು, ಹೌದಲ್ವಾ? ಇವೆಲ್ಲ ವಿಷಯಗಳಿಗೆ ಅಲ್ಲಿ 11ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡು ಬರುವಾಗ ಒಬ್ಬ ಮಹಾಶಕ್ತನು ಬರಬೇಕಾಗಿದೆ. ಆತನು ದೇವರ ಮೂಲಕ ದಾವೀದನ ವಂಶದಲ್ಲಿ ಬರ್ತಾನೆ, ಬೆತ್ಲೆಹೇಮ್ ಗ್ರಾಮದಲ್ಲಿ ಹುಟ್ಟುತ್ತಾನೆ. ಆತನು ಅಭಿಷಕ್ತನು, ಆತನು ಮೆಸ್ಸಯ್ಯನು, ಆತನೇ ಕ್ರಿಸ್ತನು. ಆ ಕ್ರಿಸ್ತನನ್ನು ಎದುರು ನೋಡ್ತಾ ಇದ್ದಾರೆ ಯಾರು? ಯೆಹೂದ್ಯರು. ಕ್ರಿಸ್ತನನ್ನು, ಮೆಸ್ಸಯ್ಯನನ್ನು, ಒಡೆಯನು ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಎದುರು ನೋಡಿ ಕೊನೆಯದಾಗಿ ಯೋಹಾನ್ ಬಂದಾಗ, ನೀನು ಕ್ರಿಸ್ತನ? ನಾನಲ್ಲ ಅಂದ. ಮತ್ತು ಯಾರು? ಆ ಪ್ರವಾದಿಯಾ ಅಂತಾನೆ. ಆ ಪ್ರವಾದಿ ಕೂಡ ಅಲ್ಲ ಅಂತ. ಆ ಪ್ರವಾದಿ ನಾನು. ಆ ಪ್ರವಾದಿ ಯಾರು ಅಂತ ನೋಡುವಾಗ ಆ ಪ್ರವಾದಿ ಬಗ್ಗೆ ಯಾರಾದರೂ ಹೇಳಿದ್ದಾರೆ ಅಂದರೆ ಆ ಪ್ರವಾದಿ ಮತ್ತೆ ಎಲ್ಲಿಗೋ ಹೋಗ್ತಾರೆ ಇವರು. ಆ ಪ್ರವಾದಿ ಅಂದರೆ ಬೇರೆ ಯಾರೂ ಅಲ್ಲ, ಅದು ಕೂಡ ಯೇಸು ಕ್ರಿಸ್ತರಿಗೇ ಹೇಳಿದ್ದು. ಆ ಪ್ರವಾದಿ ಅಂದರೆ ಇವರು ಯಾವ ವಚನ ಇಟ್ಕೊಂಡಿದ್ದಾರೆ ಅಂತ ನೋಡುವಾಗ, ಇವರು ಹಿಡ್ಕೊಂಡಿರುವಂಥ ವಚನ ಯಾವುದು ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ ಮೋಶೆ ಇದ್ದಾರಲ್ಲ, ಅವರು ಒಂದು ಮಾತನ್ನು ಹೇಳ್ತಾರೆ. ಮೋಶೆ ಹೇಳುವಂಥ ಮಾತು ಏನಂತ ನೋಡುವಾಗ, ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರ ದೇವರ ಮಕ್ಕಳಿಗೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಆತನಿಗೆ ನೀವು ಕಿವಿಗೊಡಬೇಕು. ಹೊರಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ಇನ್ನು ಕೇಳಲು, ಆ ಘೋರವಾದ ಅಗ್ನಿ ಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ. ಕೇಳಿ ನೋಡಿದರೆ ಸತ್ಯವು ಎಂದು ನೀವು ಹೇಳಿದಿರಷ್ಟೇ. ಆಗ ಯೆಹೋವ ನನಗೆ, ಇವರು ಹೇಳಿದ ಮಾತು ಒಳ್ಳೆಯದೇ. ಇವರ ಸ್ವದೇಶದಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು. ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ನಾನು ಅವನಿಗೆ ಆಜ್ಞಾಪಿಸಿದ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರು ನಾನು ಶಿಕ್ಷಿಸುವೆನು. ನನ್ನಂಥ ಒಬ್ಬ ಪ್ರವಾದಿ ನಿಮ್ಮ ಬಳಿಯಲ್ಲಿ, ನಿಮ್ಮ ಸಹೋದರರ ಬಳಿಯಲ್ಲಿ ಬರುವನು ಅಂತ ಹೇಳ್ತಾರೆ. ನನ್ನಂಥ ಒಬ್ಬ ಪ್ರವಾದಿ ನಿಮ್ಮ ಸಹೋದರರ ಬಳಿಯಲ್ಲಿ, ಅಂದರೆ ನಿಮ್ಮ ಸಹೋದರ ಯಾರು ಅಂದರೆ ಇಸ್ರಾಯೇಲ್ ಜನಾಂಗದವ್ರಿಗೆ ಹೇಳ್ತಾ ಇದ್ದಾರಲ್ಲ, ಇಸ್ರಾಯೇಲ್ ಜನಾಂಗದವರಿಗೆ ಮೋಶೆ ಹೇಳುವಂಥ ಮಾತೇನಂತ ನೋಡುವಾಗ, ನನ್ನಂಥ ಒಬ್ಬ ಪ್ರವಾದಿ.
ಈ ಮಾತನ್ನು ಹಿಡಿದುಕೊಂಡು ಇಸ್ಲಾಂ ಸಹೋದರರು ಏನು ಮಾಡಿದ್ದಾರೆ ಗೊತ್ತಾ? ನನ್ನಂಥ ನಿಮ್ಮ ಸಹೋದರಲ್ಲಿ ಆ ಪ್ರವಾದಿ ಬರ್ತಾನಂತ ಮೋಶೆ ಹೇಳಿರೋದರಿಂದ ಆ ಪ್ರವಾದಿ ಬೇರೆ ಯಾರೂ ಅಲ್ಲ, ಮಹಮ್ಮದ್ ಪೈಗಂಬರ್ ಅಂತ ಅವ್ರು ಹೇಳ್ತಾರೆ. ಅವರು ಇದನ್ನು ಹೇಳ್ತಾರೆ, ಯಾವುದದು ಈ ವಚನ, ಇನ್ನು ಕೆಲವು ವಚನಗಳನ್ನು ಹಾಡು ಮಾಡಿಕೊಂಡು ಅವ್ರು ಹೇಳ್ತಾರೆ. ಇವ್ರು ಏನು ಮಾತಾಡ್ತಾರೆ, ನಮ್ಮ ಕ್ರೈಸ್ತರಲ್ಲಿ ಏನು ಮಾಡ್ತಾರೆ ಅಂತ ನೋಡುವಾಗ ಯಾರೋ ಅವರು ಇವ್ರು ಅಂತ ಗೊತ್ತಿಲ್ಲ, ಒಂದೇ ಮಾತಲ್ಲಿ ಏಸಪ್ಪ ಎಲ್ಲ ಅವರೇ ಅಂತೇಳಿ ಒಂದು ಮಾತಲ್ಲ, ತಂದೆಯಾದ ದೇವರು ಇವರೇ ಅವರು ಇವರೇ ಅವರು ಮಿಕ್ಸ್ ಮಾಡಿ ಎಲ್ಲ ಹೇಳ್ಬಿಡ್ತಾರೆ. ಪರಿಶೋಧನೆ ಮಾಡಬೇಕಂದ್ರೆ ಏನಿರಬೇಕು ಹೇಳಿ? ಭಕ್ತಿ ಇರಬೇಕು, ಧ್ಯಾನ ಇರಬೇಕು, ಪರಿಶೋಧನೆ ಇರಬೇಕು. ಸುಮ್ಮನೆ ಬರುತ್ತಾ? ಟಿಫಿನು ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಾಡ್ಕೊಂಡು ಊಟ ಮಾಡ್ತೀರಾ? ಟೇಬಲ್ ಮುಂದೆ ಇಟ್ಟಾಗ ಮುಖದಲ್ಲಿ ನೋಡಿ ಕಳೆ, ಮುಖದಲ್ಲಿ ಕಳೆ ಇಷ್ಟು ಬರಬೇಕಾದ್ರೆ ಸುಮ್ಮನೆ ಬಂತ? ಅದರ ಹಿಂದೆ ಎಷ್ಟು ಗಂಟೆ ಪ್ರಯಾಸ ಇದೆ ಹೇಳಿ ಪ್ರಿಯ? ಎಷ್ಟು ಗಂಟೆ ಪ್ರಯಾಸ ಇದೆ? ನಿಮ್ಮ ಮನೆಯಲ್ಲಿ 5 ಜನ ಊಟ ಮಾಡಬೇಕಾದ್ರೆ ಚಿಕನ್ ಬಿರಿಯಾನಿ ಬರಬೇಕಾದ್ರೆ ಎಷ್ಟು ಗಂಟೆ? ಚಿಕನ್ ಬಿರಿಯಾನಿ ಅಂದರೆ ಇವಾಗ ಚಿಕನ್ ಒಂದು 2 kg ಚಿಕನ್ ಬೇಕು, ರೈಸ್ ಬೇಕು, ಎಲ್ಲ ಸೇರಿಸಿದ್ರೆ ಖರ್ಚು ಎಷ್ಟಾಗಿದೆ? 1,000 ಅಂದ್ಕೊಳ್ಳೋಣ. 1,000 ರೂಪಾಯಿ ಖರ್ಚಾಗಿದೆಯಲ್ಲ, 1,000 ರೂಪಾಯಿ ಖರ್ಚು ನೀವು ಸಂಪಾದನೆ ಮಾಡಬೇಕಂದ್ರೆ ಬೆಳಗ್ಗಿಂದ ಸಂಜೆ ತನಕ ದುಡಿಬೇಕು. ಬೆಳಗ್ಗಿಂದ ಸಂಜೆ ತನಕ ಅಂದರೆ ಕನಿಷ್ಠ ಕಮ್ಮಿ ಅಂದರೂ 10 ಗಂಟೆ ನೀವು ದುಡಿಬೇಕು. 10 ಗಂಟೆ ಬೆವರು ಸುರಿಸಿ ಬಂದರೆ 1,000 ರೂಪಾಯಿ ಬರುತ್ತೆ. ಆ 1,000 ರೂಪಾಯಿದಲ್ಲಿ ಹೋಗಿ ಒಂದು 2 kg ಚಿಕನ್ ಅಂದರೆ ಒಂದು 600 ರೂಪಾಯಿ ಇಟ್ಟು, ಆನಂತರ ರೈಸ್ ಅದೆಲ್ಲ ತೊಗೊಂಡು ಬಂದು ಆಮೇಲೆ ಅದನ್ನು ರೆಡಿ ಮಾಡಬೇಕಾದ್ರೆ ಸುಮಾರು ಒಂದು 5 ಗಂಟೆ ಬೇಕು. ಅದರಲ್ಲೂ 5 ಗಂಟೆ ಬೇಕು. ಇದೆಲ್ಲ ಕಷ್ಟಪಟ್ಟು ಟೇಬಲ್ ಬಂದರೆ ಆವಾಗ ಒಂದು 10 ನಿಮಿಷದಲ್ಲಿ ಊಟ ಮಾಡ್ತೀವಿ. 10 ನಿಮಿಷದಲ್ಲಿ ರುಚಿಯಾಗಿ ಊಟ ಮಾಡಬೇಕಾದ್ರೆ ಸುಮಾರು 15 ಗಂಟೆ ಕಷ್ಟ ಇದೆ. 15 ಗಂಟೆ ಕಷ್ಟ ಇದೆ. ರುಚಿಕರವಾದಂಥ ಊಟ ಬಂದಿದೆ. ದೇವರ ವಾಕ್ಯ ರುಚಿಕರವಾಗಿ ಬರಬೇಕಾದ್ರೆ, ಜ್ಞಾನ ಸಿಗಬೇಕಾದ್ರೆ ಅದರಿಂದ ಕಷ್ಟ ಇದೆಯಾ, ಸುಲಭವಾಗಿ ಬಂದಿದೆಯಾ? ಕಷ್ಟ ಇದೆ. ಪರಿಶೋಧನೆ ಇರಬೇಕು. ಅದಕ್ಕೆ ದೇವರು ಹೇಳ್ತಾರೆ, ಪರಿಶೋಧನೆ ಮಾಡಿ ಮಕ್ಕಳಿರ, ಹುಡುಕ್ರಿ, ಓದಿ, ಇದರಲ್ಲಿ ಇದೆ, ಬೈಬಲ್ ಗ್ರಂಥದಲ್ಲಿ ಇದೆ. ನಾವೇನು ಮಾಡ್ತೀವಿ? ನಾವು ಹುಡುಕಿದ್ರೆ ಏನು ಹುಡುಕ್ತೀವಿ? ಉದ್ಯೋಗ ಹುಡುಕ್ತೀವಿ, ಸಂಪಾದನೆ ಹುಡುಕ್ತೀವಿ, ಈ ಹೊಟ್ಟೆಗೋಸ್ಕರನೇ ತವಕಪಡ್ತಾ ಇರ್ತೀವಿ. ಇವಾಗಲೂ ಕೂಡ ಎಲ್ಲಾದರೂ ರೋಗ ಮಾಯವಾಗುತ್ತಂದ್ರೆ ಅವರನ್ನು ನಂಬಿಕೊಂಡು ಕುಳಿತುಕೊಳ್ತೀವಿ. ಮಾಯ ಬೋಧಕರನ್ನು ನಂಬಿಕೊಂಡು ಕುಳಿತುಕೊಳ್ತೀವಿ ನಾವೆಲ್ಲರೂ. ಅರ್ಥ ಆಗ್ತಾ ಇಲ್ಲ, ಮನೋನೇತ್ರಗಳು ಬೆಳಗುತ್ತಾ ಇಲ್ಲ. ಮಾಯ ಮಾಡೋರನ್ನು, ಮೋಸ ಮಾಡೋರನ್ನು ನಂಬಿಕೊಂಡು ಕುಳಿತುಕೊಂಡಿದೆ ಈ ಸಮಾಜ. ದೇವ್ರ ವಾಕ್ಯ ಎಲ್ಲೇ ಹೋಗುತ್ತೆ ರೀ. ಪ್ರಶಾಂತವಾಗಿ ದೇವ್ರ ವಾಕ್ಯನ ಕೇಳಬೇಕಂತ ಮನಸ್ಸು ಬಂದರೆ ತಾನೆ. ಕೇಳೋದಕ್ಕೆ ನಾವು ರೆಡಿ ಇಲ್ಲ, ಆಲೋಚನೆ ಮಾಡೋದಕ್ಕೆ ರೆಡಿ ಇಲ್ಲ, ಪ್ರಪಂಚ ರೆಡಿ ಇಲ್ಲ ರೀ. ಸುಮಾರು 100 ಜನಕ್ಕೆ ವಾಯ್ಸ್ ಮೆಸೇಜ್ ಕಳಿಸಿದ್ವಿ. ಬ್ರಾಡ್ಕಾಸ್ಟಲ್ಲಿ ಒಂದು ಮಾಡಿದ್ವಿ, ಆ್ಯಪ್ ಮಾಡಿದ್ದೀವಿ. ಅದರಲ್ಲಿ ಒಂದು ಸುಮಾರು 100 ಜನ ಇದ್ದಾರೆ ಈ ಕಡೆ ಇದ್ದವರು. ನಾಳೆ ಬರ್ತಾಯಿದ್ದೀವಿ ಪ್ರೇಯರಿಗೆ, ಬನ್ನಿ ತಿಳ್ಕೊಳ್ಳಿ. ನೀವು ಹಂಗೆ ಕಳಿಸ್ತಾ ಇರಿ, ನಾವು ಇಲ್ಲಿಂದ ನಿಮಗೆ ಆಶೀರ್ವಾದ ಮಾಡ್ತೀವಿ. ಮತ್ತು ನೀವೆಲ್ಲಿಗೆ ಹೋಗ್ತೀರಾ? ಬಂದಿಲ್ಲ ಅಂದರೆ, ಕೇಳಿಲ್ಲ ಅಂದರೆ ಎಲ್ಲಿಗಮ್ಮ ಹೋಗ್ತೀರಾ? ವಾಕ್ಯಗಳನ್ನು ಕೇಳಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು, ಜೀವಿಸಬೇಕು. ಕ್ರೈಸ್ತ ಪೂರ್ವದಲ್ಲಿ ಆ ಪ್ರವಾದಿ ಅಂದರೆ ನನ್ನಂಥ ಒಬ್ಬ ಪ್ರವಾದಿ ಬರ್ತಾನಂತ ಹೇಳಿದ್ದಾರೆ. ಆ ಪ್ರವಾದಿ ಬೇರೆ ಯಾರೂ ಅಲ್ಲ, ಯೇಸು ಕ್ರಿಸ್ತರಿಗೆ ಹೇಳಿತ್ತು. ಆ ಮಾತು ಯಾರು ತೋರಿಸ್ತಾರಂತ ನೋಡುವಾಗ ಅಪೋಸ್ತಲರ ಕೃತ್ಯಗಳು 3ನೇ ಅಧ್ಯಾಯ. ಅಪೋಸ್ತಲರ ಕೃತ್ಯಗಳು 3ನೇ ಅಧ್ಯಾಯ. ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸೋಣ. 3ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 17ನೇ ವಚನ ನೋಡಿ. 17ನೇ ವಚನದಿಂದ, ಸಹೋದರರೇ, ಅದಿರಲಿ, ನೀವು ಆ ಕಾರ್ಯವನ್ನು ತಿಳಿಯದೆ ಮಾಡಿದ್ದೀರೆಂದು ಬಲ್ಲೆನು. ನಿಮ್ಮ ಅಧಿಕಾರಿಗಳು ತಿಳಿಯದೆ ಮಾಡಿದರು. ಆದರೆ ದೇವರು ತಾನು ನೇಮಿಸಿದ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸಾಯಬೇಕೆಂಬುದಾಗಿ ಎಲ್ಲ ಪ್ರವಾದಿಗಳ ಬಾಯಿಂದ ಮುಂಚಿತವಾಗಿ ಹೇಳಿಸಿದ ಮಾತನ್ನು ಹೇಗೆ ನೆರವೇರಿಸಿದನು. ಅಂದರೆ ಇವಾಗ ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 2ನೇ ಅಧ್ಯಾಯ ನೋಡುವಾಗ ಅಪೋಸ್ತಲರ ಬಳಿಯಲ್ಲಿ ಪವಿತ್ರಾತ್ಮನು ಹೇಳ್ತಾನೆ. ಆನಂತರ 2ನೇ ಅಧ್ಯಾಯದಲ್ಲಿ ಅವರು ಬೋಧನೆ ಪ್ರಾರಂಭ ಮಾಡ್ತಾರೆ.
ಯೆಹೂದ್ಯರ ಬಳಿಯಲ್ಲಿ. ಆ ಯೆಹೂದ್ಯರಿಗೆ ಎಚ್ಚರಿಕೆ ಮಾತು ಏನಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರ ವಿಷಯದಲ್ಲಿ, ಅಂದರೆ ಯೇಸು ಕ್ರಿಸ್ತರನ್ನು ನೀವು ಏನು ಮಾಡಿದ್ದೀರಾ, ಸಿಲಿಬೆ ಹಾಕಿ ಕೊಂದಾಕಿದ್ದೀರಾ. ಈ ಸಿಲಿಬೆ ಹಾಕಿ ಕೊಂದಾಕಿರುವಂಥ ಈ ಯೇಸುವನ್ನು ದೇವರು ಏನು ಮಾಡಿದ್ದಾರೆ ಗೊತ್ತಾ, ಕ್ರಿಸ್ತನಾಗಿ ಒಡೆಯನ್ನಾಗಿ ನೇಮಿಸಿದ್ದಾನಂತ ಹೇಳ್ತಾ ಇದ್ದಾರೆ. ಹಾಗೆ ಕೆಳಗಡೆ ಮಾತು ನೋಡಿ, 19ನೇ ವಚನ. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳಿಸಿಕೊಡುವನು. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವಕಾಲದಲ್ಲಿ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಮೋಶೆಯು ಹೇಳಿದ್ದೇನೆಂದರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವನು. ಆತನು ನಿಮಗೆ ಹೇಳುವ ಎಲ್ಲ ಮಾತುಗಳಿಗೆ ಕಿವಿಗೊಡಬೇಕು. ಆ ಪ್ರವಾದಿ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನೆಂಬುದೇ. ಇದಲ್ಲದೆ ಸಮುವೇಲನು ಅವನ ತರುವಾಯ ಬಂದ ಪ್ರವಾದಿಸಿದ ಎಲ್ಲ ಪ್ರವಾದಿಗಳು ಸಹ ಈಗಿನ ದಿನಗಳ ವಿಷಯದಲ್ಲಿ ತಿಳಿಸಿದರು. ಈಗಿನ ದಿನದ ವಿಷಯದಲ್ಲಿ ಅಂದರೆ ಯೇಸು ಕ್ರಿಸ್ತರ ವಿಷಯದಲ್ಲಿ ತಿಳಿಸಿದರು. ಅಂದರೆ ಒಂದು ಕಾಲದಲ್ಲಿ ಮೋಶೆ ಹೇಳಿದ್ದಾನ, ನನ್ನಂಥ ಪ್ರವಾದಿ ಬರ್ತಾನೆ, ನನ್ನಂಥ ಪ್ರವಾದಿಯನ್ನು ದೇವರು ಕಳಿಸಿಕೊಡ್ತಾನೆ, ಆತನ ಮಾತನ್ನು ನೀವು ಕೇಳಬೇಕಂತ ದೇವರು ಹೇಳಿದ್ದಾರಾ? ಮೋಶೆ ಮೂಲಕ ಹೇಳಿದ್ದಾರೆ. ಆ ಮೋಶೆ ಮೂಲಕ ಹೇಳಿರುವಂಥ ಆ ಪ್ರವಾದಿ ಬೇರೆ ಯಾರೂ ಅಲ್ಲ, ಈ ಯೇಸು ಕ್ರಿಸ್ತರು. ಅದೇ ಪ್ರಕಾರ ಸಮುವೇಲನ ಮೊದಲುಗೊಂಡು ಎಷ್ಟು ಮಂದಿ ಪ್ರವಾದಿಗಳು ಹೇಳಿದ್ದಾರೋ ಎಲ್ಲ ಪ್ರವಾದಿಗಳು ಈ ಕ್ರಿಸ್ತನನ್ನು ಕುರಿತು ಹೇಳಿದ್ದಾರೆ. ಎಲ್ಲ ಪ್ರವಾದಿಗಳು ಯಾರನ್ನು ಕುರಿತು? ಈ ಕ್ರಿಸ್ತನನ್ನು ಕುರಿತು ಹೇಳಿರುವಂಥ ಮಾತು. ಆದ್ದರಿಂದ ನೀವು ಯಾರನ್ನು ನಂಬಬೇಕು? ನನ್ನನ್ನು ಆತನೆಂದು ನಂಬಬೇಕು. ನನ್ನನ್ನು ಆತನೆಂದು ಅಂದರೆ ನನ್ನನ್ನು ಕ್ರಿಸ್ತನೆಂದು ನಂಬಬೇಕು. ನನ್ನನ್ನು ಕ್ರಿಸ್ತನೆಂದು ನಂಬಿ ಬದುಕಿದರೆ ನೀವು ನಿಮ್ಮ ಪಾಪದಿಂದ ನಿಮಗೇನಾಗುತ್ತೆ? ಬಿಡುಗಡೆ ಆಗುತ್ತೆ. ಮತ್ತು ಯೆಹೂದ್ಯರು ನಂಬಿದ್ದಾರಾ? ನೀನು ಕ್ರಿಸ್ತನ ಹೇಳು. ಎಷ್ಟು ಸಾರಿ ಹೇಳಿದ್ರು ಕೂಡ ತಪ್ಪು ಹಿಡಿಯೋದಕ್ಕೇ ಪ್ರಯತ್ನ ಮಾಡಿದ್ದಾರೆ, ಹೌದಲ್ವಾ? ಎಷ್ಟು ಸಾರಿ ಹೇಳಿದ್ರು ಕೂಡ ಕೊನೆಯದಾಗಿ ತನ್ನ ಶಿಷ್ಯರಿಗೆ ಕೇಳ್ತಾನೆ, ನನ್ನನ್ನು ಕುರಿತು ಯಾರ್ಯಾರು ಏನೇನು ಮಾತಾಡ್ಕೊಳ್ತಾ ಇದ್ದಾರೆ, ನನ್ನನ್ನು ಕುರಿತು ಯಾರ್ಯಾರು ಏನೇನು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದಾಗ ಏನು ಹೇಳ್ತಾ ಇದ್ದಾರೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಿಂದ ಎಲ್ಲರೂ ಗಮನಿಸ್ತಾ ಇದ್ದೀರಾ? ಅವರೆಲ್ಲರೂ ಯಾರನ್ನು ನಂಬಬೇಕು? ಕ್ರಿಸ್ತನು ಬಂದಿದ್ದಾನೆ, ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಾನೆ ಅಂತೇಳಿ ನಂಬಿ ಆತನನ್ನು ಹಿಂಬಾಲಿಸ್ಬೇಕು, ಹೌದಲ್ವ? ಆತನ ಹಿಂಬಾಲಿಸಿದರೇ ಅವರಿಗೆ ರಕ್ಷಣೆ, ಅವರಿಗೆ ಪಾಪಕ್ಷಮಾಪಣೆ, ಅವರಿಗೆ ನಿತ್ಯ ಲೋಕ ಸಿಗುತ್ತೆ, ದೇವರ ಬಳಿಗೆ ಹತ್ತಿರವಾಗ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಹೇಳಿರೋ ಪ್ರಕಾರ ಈತನು ಬಂದಿದ್ದಾನೆ, ಆದರೆ ಈತನನ್ನು ನಂಬುತ್ತಾ ಇಲ್ಲ. ಏನೆಂದು ನಂಬುತ್ತಾ ಇಲ್ಲ? ಕ್ರಿಸ್ತನೆಂದು ನಂಬುತ್ತಾ ಇಲ್ಲ. ಅದಕ್ಕೆ ಏನು ಅಂದುಕೊಳ್ತಾ ಇದ್ದಾರೆ ಎಲ್ಲರೂ ಅಂತ ಕೇಳಿದಾಗ ಶಿಷ್ಯರಿಗೆ ಅಲ್ಲಿ ಮತ್ತೊಂದು ಸಾರಿ 13ನೇ ವಚನ, ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಏಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಇಲ್ಲೋ ಯಾರೋ ಪ್ರವಾದಿಗಳಲ್ಲಿ ಒಬ್ಬರಾಗಿರ್ಬೋದು, ಇದ್ದರೆ ಯೋಹಾನನು, ಇಲ್ಲದಿದ್ದರೆ ಏಲಿಯನು, ಇಲ್ಲದೆ ಹೋದರೆ ಯೆರೆಮೀಯನು, ಯಾರೋ ಪ್ರವಾದಿಗಳಲ್ಲಿ ಒಬ್ಬರು ಇರ್ಬೋದು. ಒಬ್ಬ ಪ್ರವಾದಿ, ಓಕೆ, ಒಬ್ಬ ಪ್ರವಾದಿ, ಈತನ ಕ್ರಿಸ್ತನಲ್ಲ. ಯಾರು ಅಂದ್ಕೊಳ್ತಾ ಇಲ್ಲ? ಪ್ರವಾದಿಗಳಲ್ಲಿ ಒಬ್ಬರು ಇರ್ಬೋದು ಅಷ್ಟೇ. ಓಕೆ, ಒಳ್ಳೆ ಉತ್ತಮವಾಗಿ ಬೋಧನೆ ಮಾಡ್ತಾ ಇದ್ದಾನೆ, ಇವ್ರನ್ನೇನು ಅಂದ್ಕೊಳ್ಳೋಣ? ಪ್ರವಾದಿಗಳಲ್ಲಿ ಒಬ್ಬರು, ಇಲ್ಲಾಂದರೆ ಏಲಿಯನ್ ಇರ್ಬೋದು, ಇಲ್ಲಾಂದರೆ ಯೋಹಾನನ್ ಇರ್ಬೋದು, ಇಲ್ಲೋ ಯಾರೋ ಒಬ್ಬರು ಇರ್ಬೋದು ಅಂತೇಳಿ ಈ ರೀತಿ ಅಂದುಕೊಳ್ತಾ ಇದ್ದಾರೆ ಕ್ರಿಸ್ತನನ್ನು. ಅವರೆಲ್ಲರೂ ಒಂದು ರೀತಿಯಲ್ಲಿ ಅಂದ್ಕೊಳ್ತಾರೆ. ಓಕೆ, ನೀವೇನು ಅಂದ್ಕೊಳ್ತೀರಾ? ಶಿಷ್ಯರು ಕೇಳ್ತಾರೆ, ನೀವೇನು ಅಂದ್ಕೊಳ್ತಾ ಇದ್ದೀರಾ? ಅವರೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಅಂದ್ಕೊಳ್ತಾ ಇದ್ದಾರಲ್ಲ, ಓಕೆ, ನೀವೇನು ಅಂದ್ಕೊಳ್ತಾ ಇದ್ದೀರಾ ಅಂತ ಕೇಳಿದಾಗ
ಅಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ 15ನೇ ವಚನ, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟಾರೆ. ಅದ್ಭುತವಾಗಿ ಕರೆಕ್ಟಾಗಿ ಹೇಳಿದಾನ. ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ಅಂದರೆ, ನೀನು ಬರಬೇಕಾದಂಥ ಕ್ರಿಸ್ತನು. ನಮ್ಗೆ ಅರ್ಥ ಆಗಿದೆಯಾ? ನೀನು ಬರಬೇಕಾದಂಥ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಅಂದಾಗ ಯೇಸು ಪ್ರಭು ನೋಡಿ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ. ಯೇಸು ಪ್ರಭು ಹೇಳಿರುವಂಥ ಮಾತು 17ನೇ ವಚನ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಅಂದರೆ ಬಂಡೆಯು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುತ್ತೇನೆ. ಅಬ್ಬಾ, ಏನನ್ನು ಹೇಳಿದ್ದಕ್ಕೆ? ನೀನು ಬರಬೇಕಾದಂಥ ಕ್ರಿಸ್ತನು ಅಂತ ಹೇಳಿದ್ದಕ್ಕೆ. ಎರಡನೇದಾಗಿ ನೀನು ದೇವರ ಜೀವ ಸ್ವರೂಪನಾದ ದೇವರ ಮಗನು ಅಂತ ಹೇಳಿದ್ರಿಂದ ಯೇಸು ಪ್ರಭು ಪೇತ್ರನನ್ನು ಮೆಚ್ಚಿಕೊಳ್ಳುವಂಥದ್ದು. ಪೇತ್ರನೇ, ಈ ಗುಟ್ಟು ನಿನಗೆ ತಿಳಿಸಿದವರು ಯಾರು ಗೊತ್ತಾ? ತಂದೆಯಾದ ದೇವರು. ನೀನು ಧನ್ಯನು, ನಿನ್ನ ಮೂಲಕ ನನ್ನ ಸಭೆಯನ್ನು ಕಟ್ಟುತ್ತೇನೆ. ನಿನ್ನ ಮೇಲೆ ನೀನು ಪೇತ್ರನು ಅಂದರೆ ಬಂಡೆ ಅಲ್ವಾ? ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ನನ್ನ ಸಭೆ. ಆಮೇಲೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪಾತಾಳ ಲೋಕದ ಬಲವು ಅಂದರೆ ಸೈತಾನನು ನಿನ್ನನ್ನು ಸೋಲಿಸಲಾರನು. ಆ ಒಂದು ಸಭೆಗೆ, ಆ ಸಭೆಯನ್ನು ಗೆಲ್ಲಲಾರನು ಅವನು. ಆ ಸಭೆಯನ್ನು ಗೆಲ್ಲಲಾರ ಅಂದರೆ ನಿನ್ನ ಮೂಲಕ ಕಟ್ಟೊಂದು ಈ ಸಭೆ ಇದೆಯಲ್ಲ, ಅವನು ಗೆಲ್ಲಲಾರನು. ಅವನನ್ನು ಅಂದರೆ ಪಾತಾಳಕ್ಕೆ ಮೂಲ ಪುರುಷನ ಯಾರು? ಪಾತಾಳ ಅಂದರೆ ಲಿಂಕ್ ಇರೋ ಸೈತಾನನ ಬಲವನ್ನು ನೀನು ಜಯಿಸ್ತೀಯ ಅಂತ ಹೇಳ್ತಾನೆ. ಆ ಸಭೆ ಜಯಿಸುತ್ತೆ ಅಂತ ಹೇಳ್ತಾನೆ. ಅಂದರೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ, ನೀನು ಬರಬೇಕಾದಂಥ ಯೇಸು ಕ್ರಿಸ್ತನು, ನೀನು ಬರಬೇಕಾದಂಥ ಕ್ರಿಸ್ತನು ಅಂದಿದ್ದರಿಂದ, ದೇವರ ಸ್ವರೂಪನಾಗಿರುವಂಥ, ದೇವರ ಜೀವ ಸ್ವರೂಪನಾದಂಥ ಮಗನು ಅಂದಿರುವುದರಿಂದ ಈ ಒಂದು ವರವನ್ನು ಪೇತ್ರನಿಗೆ ಕೊಡುವಂಥದ್ದು. ಈ ಯೇಸು ಕ್ರಿಸ್ತ, ನೀವು ಯೆಹೋವ ದೇವರು ಅಂದರೆ ತಂದೆಯಾದ ದೇವರೇ ನೀವು ಅಂತ ಹೇಳಿದ್ದಾರಾ? ಇವರ ಹಾಗೆ ಮೂಢ ಭಕ್ತರಿದ್ದಾರೆ ನೋಡಿ, ಅವರ ಹಾಗೆ ಹೇಳಿದ್ದಾರಾ? ಇಲ್ಲಾಂದರೆ ಯೆಹೂದ್ಯರ ಕಾಲದಲ್ಲಿ ಏಲಿಯನೆಂದು ಏಲಿಶನೆಂದು ಅವರ ಹಾಗೆ ಹೇಳಿದ್ದಾರಾ? ಅವರ ಹಾಗೆ ಇವರ ಹಾಗೆ ಹೇಳಿಲ್ಲ. ಪೇತ್ರನು, ನೀನು ಬರಬೇಕಾದಂಥ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು, ನೀನು ದೈವ ಕುಮಾರನು, ನೀನು ದೈವ ಕುಮಾರನೆಂದು ಅಪೋಸ್ತಲರು ಒಪ್ಪಿಕೊಂಡಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿದೆ, ಕ್ರಿಸ್ತನೆಂದು ದೈವ ಕುಮಾರನೆಂದು ಅವರು ಒಪ್ಪಿಕೊಂಡು ಅರ್ಥ ಮಾಡಿಕೊಂಡು ಕ್ರಿಸ್ತನನ್ನು ಉನ್ನತವಾಗಿ ಅವರು ಪರಿಚಯ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಏನು ಪರಿಚಯ? ಈಗಿನ ಕಾಲದಲ್ಲಿ ಪರಿಚಯ ಏನಂತ ನೋಡುವಾಗ, ದೇವರ ವಾಕ್ಯಗಳೊಂದಿರುತ್ತೆ, ಇವರು ಇನ್ನೊಂದು ರೀತಿಯಲ್ಲಿ ಪರಿಚಯ ಮಾಡ್ತಾ ಇರ್ತಾರೆ. ಮತ್ತೊಂದು ರೀತಿಯಲ್ಲಿ ವಿರುದ್ಧವಾಗಿ, ವಾಕ್ಯಕ್ಕೆ ವಿರುದ್ಧವಾದಂಥ ಬೋಧನೆಗಳು ತುಂಬ ಕಡೆ ನಡೀತಾ ಇದೆ. ಇವೆಲ್ಲರಿಗೂ ಅರ್ಥ ಆಗಲ್ಲ. ಪರಿಶೋಧನೆ ಮಾಡುವುದರಿಂದ ಅರ್ಥ ಆಗುತ್ತೆ. ಅರ್ಥ ಮಾಡಿಕೊಂಡ್ರೆ ದೇವ್ರು ಗೊತ್ತಾಗ್ತಾರೆ, ಯೇಸು ಪ್ರಭು ಗೊತ್ತಾಗ್ತಾರೆ, ಪವಿತ್ರಾತ್ಮನ ಗೊತ್ತಾಗ್ತಾರೆ, ಸೈತಾನನ ಗೊತ್ತಾಗ್ತಾರೆ, ಪರಲೋಕ ನಿನಗೆ ಅರ್ಥ ಆಗುತ್ತೆ. ಆವಾಗ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕೋ ನೀನು ಸಿದ್ಧನಾಗ್ತೀಯ. ಪರಲೋಕಕ್ಕೆ ಹೋಗ್ಬೇಕಾದ್ರೆ ನೀನು ಏನು ಮಾಡಬೇಕು, ಅದಕ್ಕೆ ಸಿದ್ಧನಾಗ್ತೀಯ ನೀನು. ಪೇತ್ರನು ಹೇಳಿದಾನೆ, ನೀನು ಬರಬೇಕಾದಂಥ ಕ್ರಿಸ್ತನಯ್ಯ, ನೀನು ಜೀವಸ್ವರೂಪನಾದ ದೇವರ ಮಗನಯ್ಯ ನೀವು. ನಮಗೆ ಇಷ್ಟು ಹೇಳಿದ್ರೂ ಕೂಡ ಇನ್ನೂ ಅನುಮಾನ ಇರುತ್ತೆ ರೀ, ಹೌದಲ್ವ? ಇರುತ್ತಾ? ಮತ್ತು ಯಾರಾದರೂ ಒಬ್ಬ ದುಷ್ಟ ಬೋಧಕರು ಬಂದು ಇಲ್ಲದು ಏನಾದರೂ ಬೋಧನೆ ಮಾಡಿದ್ರೆ, ಹೌದಲ್ವ ಬ್ರದರ್, ಇವಾಗ ಒಂದು ವಚನ ತೋರಿಸಿದ, ಒಂದು ವಚನ ಅಲ್ಲಿ ತೋರಿಸೋದು, ಒಂದು ವಚನ ಇನ್ನೊಂದು ತಲೆ ತೋರಿಸಿದ ಅಂದರೆ ಬೇರೆ ಬೇರೆ ಕಡೆ ಲಿಂಕ್ ಮಾಡಿ ಬರುವಾಗ ನಮ್ಮ ಮನಸ್ಸು ಗೊಂದಲಕ್ಕೆ ಈಡಾಗುತ್ತೆ. ವಿಡಿಯೋಗಳೆಲ್ಲ ಬರುತ್ತೆ ಭವಿಷ್ಯದಲ್ಲಿ, ವಿಚಿತ್ರವಾದ ವಿಡಿಯೋಗಳೆಲ್ಲ ಮೈಂಡನ್ನು ಅಪ್ಸೆಟ್ ಮಾಡುತ್ತೆ. ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ವಾಕ್ಯಗಳನ್ನು ಚೆನ್ನಾಗಿ ಕಲಿರಿ, ಧ್ಯಾನಿಸಿರಿ. ಪ್ರಿಯರಾದ ದೇವರು, ಒಳ್ಳೆಯ ಅವಕಾಶವನ್ನು ತಂದೆಯಾದ ದೇವರು ಕೊಟ್ಟಿದ್ದಾರೆ. ಮತ್ತು ಯೇಸು ಕ್ರಿಸ್ತರನ್ನು ಯೆಹೂದ್ಯರು ಏನೆಂದು ನಂಬಿಕೊಂಡಿದ್ದಾರೆ, ಏನಂತ ತಿಳ್ಕೊಂಡಿದ್ದಾರೆ ಅಂತ ನೋಡುವಾಗ, ಕ್ರಿಸ್ತನು ಎಂದು ಅವ್ರು ನಂಬಿಲ್ಲ, ಬರಬೇಕಾದಂಥ ಮೆಸ್ಸಯ್ಯನೆಂದು ಅವ್ರು ತಿಳ್ಕೊಂಡಿಲ್ಲ,
ಮತ್ತು ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಶಿಷ್ಯರು ಏನು ಅರ್ಥ ಮಾಡ್ಕೊಂಡು, ಶಿಷ್ಯರು ಬರಬೇಕಾದಂಥ ಕ್ರಿಸ್ತನು ಈತನೆಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಶಿಷ್ಯರು. ಆದರೆ ಅಲ್ಲಿರುವಂಥ ಯಹೂದ್ಯರಾಗಿರ್ಬೋದು, ಇವರೆಲ್ಲರೂ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 54ನೇ ವಚನ, 13ನೇ ಅಧ್ಯಾಯ 54ನೇ ವಚನ. ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾಮಂದಿರದಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಅವರು ಕೇಳಿ ಆಶ್ಚರ್ಯಪಟ್ಟು, ಇವನಿಗೆ ಈ ಜ್ಞಾನವು ಈ ಮಹತ್ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು? ಇವನು ಆ ಬಡಿಯನ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬವಳಲ್ಲವೇ? ಯಾಕೋಬ, ಯೋಸೇಪ, ಸಿಮಿಯೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಆತನನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು, ವಿಚಾರ ಮಾಡೋದು ಬಿಟ್ಟು, ಈ ಜ್ಞಾನ ಎಲ್ಲಿಂದ ಬಂತು, ಯಾರಿರ್ಬೋದು? ಆಲ್ರೆಡಿ ಯೇಸು ಕ್ರಿಸ್ತರು ಹುಟ್ಟುವಾಗ, ಯೇಸು ಕ್ರಿಸ್ತರು ಜನ್ಮಿಸುವಾಗ ದೇವದೂತನು ಬಂದು ಹೇಳಿ ಹೋಗಿದ್ದಾರಾ? ಮೂಡಣ ದೇಶದ ಜ್ಞಾನಿಗಳು ಬಂದು ಹೇಳಿ ಹೋಗಿದ್ದಾರಾ? ಮೂಡಣ ದೇಶದ ಜ್ಞಾನಿಗಳು ದೇವದೂತನು ಬಂದು ತಿಳಿಸಿರುವಂಥದ್ದು ಇವೆಲ್ಲ ಇದ್ದರೂ ಕೂಡ ಇವರು ಮರ್ತೋಗ್ತಾರಾ? ಅಂದರೆ ಮರಿಯಮ್ಮಳ ಮೂಲಕ ಹುಟ್ಟಿರುವಂಥ ಈತನು ಲೋಕರಕ್ಷಕನು, ಕ್ರಿಸ್ತನು ಎಂದು ಆಲ್ರೆಡಿ ದೇವದೂತರು ಬಂದು ಹೇಳಿದ್ದಾರಾ, ಹೇಳಿಲ್ವಾ? ಎಲ್ಲಿರುತ್ತೆ ಆ ಮಾತು? ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನವನ್ನು ನೋಡಿ. 8ನೇ ವಚನ, 8ನೇ ವಚನ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರೆಲ್ಲರಿಗೆ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ, ಆತನು ಕರ್ತನಾಗಿರುವಂಥ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿತು. ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಅಂದರೆ ಆಲ್ರೆಡಿ ದೇವದೂತನು ಬಂದು ಯೇಸು ಕ್ರಿಸ್ತರು ಹುಟ್ಟಿದಾಗ ಅಲ್ಲಿ ಬೋಧನೆ ಮಾಡಿದ್ದಾರೆ, ಪ್ರಕಟಿಸಿದ್ದಾರೆ. ಯಾರಿಗೆ? ಕುರುಬರಿಗೆ. ಇವರೇನು ಮಾಡಿದ್ದಾರೆ? ಮರಿಯಮ್ಮಳ ಬಳಿಗೆ ಬಂದು ಆ ಮಗು ಹತ್ರ ಬಂದು ಎಲ್ಲ ವಿಷಯ ತಿಳಿಸಿದಾಗ ಅಲ್ಲಿರುವಂಥ ಎಲ್ಲ ಜನರು ನೋಡಿದ್ದಾರೆ. ಆನಂತರ ಅನೇಕರು ತಿಳಿಸಿದಾಗ ಯಾಕೆ ಈತನನ್ನು ನಂಬಿಲ್ಲ? ಆತನು ಬಡಿಗೆನ ಮಗನು, ಆತನು ಮರಿಯಳ ಮಗನು, ತಮ್ಮಂದಿರಿದ್ದಾರೆ, ತಂಗಿಯರಿದ್ದಾರೆ ಅಂತೇಳಿ ಒಬ್ಬ ಸಾಮಾನ್ಯವಾಗಿ ಆತನನ್ನು ಯೋಚನೆ ಮಾಡಿದ್ದಾರೆ ವಿನಃ ಈತನು ಬರಬೇಕಾದಂಥ ಕ್ರಿಸ್ತನು ಎಂದು ಅರ್ಥ ಮಾಡಿಕೊಂಡಿಲ್ಲ. ಪ್ರಿಯರಾದ ದೇವರು, ಈಗಿನ ಕಾಲದಲ್ಲಿ ಏನಾದರೂ ಕ್ರಿಸ್ತನ ಬಗ್ಗೆ ಅರ್ಥ ಆಗಿದೆಯಾ ಅಂತ ನೋಡುವಾಗ ಕ್ರಿಸ್ತನ ಬಗ್ಗೆ ಏನಿಲ್ಲ, ಅರ್ಥ ಆಗಿಲ್ಲ. ದೇವರು ತಂದೆಯಾದ ದೇವ್ರ ಬಗ್ಗೆ ಯೇಸು ಪ್ರಭು ಪರಿಚಯ ಮಾಡಿದ್ದಾರೆ. ಯೇಸು ಕ್ರಿಸ್ತರು ದೈವಕುಮಾರನು. ಆ ದೈವಕುಮಾರನಾಗಿರುವಂಥ ಯೇಸು ಕ್ರಿಸ್ತರು ಹೇಳ್ತಾರೆ, ತಂದೆಯನ್ನು ಯಾರು ಎಂದು ನೋಡಿಲ್ಲ ಅಂತ. ತಂದೆಯನ್ನು ಯಾರು ಎಂದು ನೋಡಿಲ್ಲ ಅಂದರೆ ಯೇಸು ಕ್ರಿಸ್ತರೇ ತಂದೆಯಾದ ದೇವರಾಗಿರುವಾಗ ಈತನೇ ತಂದೆಯಾದ ದೇವರಾಗಿರುವಾಗ ಈತನನ್ನು ನೋಡಿದ್ರೆ ಆ ಮಾತು ಯಾಕೆ ಹೇಳ್ತಾರೆ? ಯೇಸು ಕ್ರಿಸ್ತರೇ ತಂದೆಯಾದ ದೇವರಾಗಿದ್ದರೆ ಈತನನ್ನು ಎಲ್ಲರೂ ನೋಡಿದ್ದಾರಾ? ಅಲ್ಲಿರುವಂಥ ಯಹೂದ್ಯರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ಎಲ್ಲರೂ ನೋಡಿದ್ದಾರಾ? ಎಲ್ಲರೂ ನೋಡಿರುವಾಗ ತಂದೆಯನ್ನು ಯಾರು ನೋಡಿಲ್ಲ ಅಂತೇಳಿ ಯಾಕೆ ಹೇಳ್ಬೇಕಾಗಿತ್ತು? ನಾನೇ ಆ ತಂದೆಯಾದ ದೇವರು ಅಂತ ಹೇಳ್ಬೋದಾಗಿತ್ತಲ್ಲ. ನಾನೇ ಆ ತಂದೆಯಾದ ದೇವರು ಅಂತ ಒಂದು ಮಾತಲ್ಲಿ ಹೇಳಿದರೆ ಮುಗಿದೋಯ್ತು. ಎಲ್ಲಿ ಕೂಡ ಆ ಮಾತು ಹೇಳಿಲ್ಲ. ಆದರೆ ತಂದೆ ಹೆಸರಿನಲ್ಲಿ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ. ತಂದೆ ಕಳಿಸಿದ್ದಾರೆ, ತಂದೆ ನನ್ನನ್ನು ಕಳಿಸಿದ್ದಾರೆ. ನನಗಿಂತ ದೊಡ್ಡವರು ತಂದೆ ಇದ್ದಾರೆ.
ನಾನು ತಂದೆ ಒಂದಾಗಿದ್ದೇವೆ ಅಂತ ಹೇಳ್ತಾರೆ ವಿನಃ ತಂದೆ ಇಲ್ಲ ಅಂತೇಳಿಲ್ಲ. ನಾನೇ ತಂದೆ ಅಂತ ಹೇಳ್ಕೊಂಡಿಲ್ಲ. ತಂದೆ ಕಳಿಸಿದ್ದಾರೆ, ನಾನು ಬಂದಿದ್ದೇನೆ. ತಂದೆ ಕಳಿಸಿದ್ದಾರೆ, ನಾನು ಬಂದಿದ್ದೇನೆ. ನನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ. ನನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ. ಯಾರ ಇಷ್ಟ? ನನ್ನ ತಂದೆ ಇದ್ದಾರೆ, ಅವರ ಇಷ್ಟವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಆ ಮಾತೆಲ್ಲ ಕೂಡ ಕೇಳಿದ್ದೀರಾ ಇಲ್ವಾ? ಎಷ್ಟೋ ಸಾರಿ ಹೇಳಿದ್ದೀನಿ, ಹೌದಲ್ವ ಪ್ರಿಯರೇ? ಎಷ್ಟೋ ಸಾರಿ ಈ ಮಾತುಗಳನ್ನು ತಿಳಿಸಿದ್ದೀವಿ. ಒಂದು ಸಾರಿ ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನ ನೋಡಿ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30ನೇ ವಚನ. ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು. ನನ್ನಷ್ಟಕ್ಕೆ ನಾನೇ ಅಂದರೆ ಯೇಸು ಪ್ರಭು ತಂದೆಯಾದ ದೇವರಾಗಿದ್ದರೆ ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು ಅಂದರೆ ಏನು ಅರ್ಥ ಏನು? ಪದಗಳ ಅರ್ಥ ಏನು? ಇದಕ್ಕೆ ಅರ್ಥ ಏನು ಪ್ರಿಯರೇ? ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು, ತಂದೆ ಹೇಳಿದ್ದನ್ನೇ ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವವನಾಗಿದ್ದೇನೆ. ನನ್ನ ಚಿತ್ತ ಅಲ್ಲ, ನನ್ನ ಚಿತ್ತವನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾನು ಬಂದಿಲ್ಲ. ಮತ್ತು ಯಾರ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೀರಿ ಪ್ರಭುವೇ? ತಂದೆ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆಂದು ಪದೇ ಪದೇ ಹೇಳಿರುವಾಗ ಈ ಮಾತು ಅರ್ಥ ಆಗ್ತಾ ಇಲ್ವಾ? ಇಲ್ಲ. ನಾನು ತಂದೆ ಒಂದಾಗಿದ್ದೀವಿ ಅಂದರೆ ಅದರ ಅರ್ಥ ಏನು? ಆ ಮಾತಿನಲ್ಲಿ ಅರ್ಥ ಏನು? ಅರ್ಥ ಬೇಕು. ನಾನು ತಂದೆ ಒಂದಾಗಿದ್ದೀವಿ ಎನ್ನುವಂಥ ಪದಕ್ಕೆ ಅರ್ಥ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾರೆ ಅವರು. ಇವರೇನು ಮಾಡ್ತಾರೆ? ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡಿ ಒಗ್ಗಟ್ಟಾಗಿದ್ದಾನೊಂದು ಪದ ಅರ್ಥ ಏನು ಗೊತ್ತಾ? ಒಬ್ಬರೇ ಅವರು ಅಂತ ಹೇಳ್ತಾರೆ. ಅದು ಏನಾದರೂ ಅರ್ಥ ಇದೆಯಾ? ಅವರ ಮಾತುಗಳಲ್ಲಿ ಜ್ಞಾನ ಇದೆ. ಇವ್ರ ಮಾತಿನಲ್ಲಿ ಏನಿಲ್ಲ ರೀ. ಮಾತಿನಲ್ಲಿ ಜ್ಞಾನ ಇಲ್ಲ. ಏನಿದೆ ಅಂದರೆ ಕುತಂತ್ರ ಇದೆ, ಜ್ಞಾನ ಇಲ್ಲ. ಅದರಲ್ಲಿ ಏನಿಲ್ಲ, ಉಸಿರಿಲ್ಲ, ಅದರಲ್ಲಿ ಶಕ್ತಿ ಇಲ್ಲ, ಅದರಲ್ಲಿ ಮಾತಿನಲ್ಲಿ. ಬುದ್ಧಿವಂತರಿಗೆ ಅರ್ಥ ಆಗುತ್ತೆ, ಬುದ್ಧಿಹೀನರಿಗೆ ಅರ್ಥ ಆಗಲ್ಲ. ಹೃದಯದಲ್ಲಿ ಅಂದರೆ ಬುರುಡೆಯಲ್ಲಿ ಕಸ ತುಂಬಿಕೊಂಡ್ರೆ, ಮೆದುಳಿನಲ್ಲಿ ಕಸ ತುಂಬಿಕೊಂಡ್ರೆ ಏನು ಅರ್ಥ ಆಗುತ್ತೆ ಇವನಿಗೆ? ಯಾವನೋ ಎಂಗಿಲ್ ಮಾತುಗಳನ್ನು ಯಾವನೋ ಮಾತಾಡಿರೋಂಥ ಬೋಧನೆ ಮಾತಾಡಿ ಏನರ್ಥ? ಬೈಬಲ್ ಪರಿಶೋಧನೆ ಮಾಡಬೇಕು. ಇನ್ನೊಂದು ಮಾತನ್ನು ನೋಡಿ, 36ನೇ ವಚನ, ಅದರಲ್ಲಿ 36. ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳಿಸಿಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಇದಲ್ಲದೆ ನನ್ನನ್ನು ಕಳಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ. ಆತನನ್ನು ಕಳಿಸಿಕೊಟ್ಟಿದ್ದಾನೆ, ನೀವು ನೋಡಿಲ್ಲ, ಆತನ ಸ್ವರವನ್ನು ಕೇಳಿಲ್ಲ. ಆತನು ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ನೋಡಿ, ಇಷ್ಟೊಂದು ಅದ್ಭುತವಾದಂಥ ಮಾತು ಇಲ್ಲಿರುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಯಾರಿಗಾದರೂ ಅರ್ಥ ಆಗಿದೆಯಾ? ಅರ್ಥ ಮಾಡಿಕೊಂಡಿದ್ದಾರಾ? ಅರ್ಥ ಮಾಡಿಕೊಂಡವರು ಧನ್ಯರು. 6ನೇ ಅಧ್ಯಾಯ 38. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವರನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಅಂದರೆ ಈ ಮಾತಿನಲ್ಲಿ ಅರ್ಥ ಏನಾಗುತ್ತೆ? ನಾನು ಆತನು ಕಳಿಸಿರುವುದರಿಂದ ಬಂದಿದ್ದೇನೆ, ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಆತನ ಚಿತ್ತವೇನು? ಎಲ್ಲರೂ ಬದಲಾಗಬೇಕು, ಎಲ್ಲರೂ ಮಹಿಮೆ ಶರೀರ ಹೊಂದ್ಕೋಬೇಕು, ತಂದೆ ಚಿತ್ತ. ಎಲ್ಲರೂ ರಕ್ಷಣೆ ಹೊಂದಬೇಕು, ತಂದೆ ಚಿತ್ತ. ಮತ್ತು ಯೆಹೂದ್ಯರೆಲ್ಲರೂ ಏನು ಮಾಡಿದ್ದಾರೆ ಅಂತ ನೋಡುವಾಗ ಏನ್ರಿ, ಅದರಲ್ಲಿ ಕೆಲವರು ಮಾತ್ರ ಕ್ರಿಸ್ತನನ್ನು ತಿಳ್ಕೊಂಡಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. ಅನೇಕರು ಅಪಾರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಿಲುಬೆಗೆ ಒರೆಸುವಾಗ, ಸಿಲುಬೆಗೆ ಒಪ್ಪಿಸ್ತಾರಲ್ಲ, ಸಿಲುಬೆಗೆ ಯಾರು ರೋಮನರಿಗೆ ಒಪ್ಪಿಸುವಾಗ ಈ ವ್ಯಕ್ತಿ ಕ್ರಿಸ್ತನಂತ ಹೇಳ್ಕೊಳ್ತಾ ಇದ್ದಾನೆ, ಇಲ್ಲ ಒಡೆಯನು ಅರಸನಂತ ಹೇಳ್ಕೊಳ್ತಾ ಇದ್ದಾನೆ, ಅದಕ್ಕೆ ಬೇಡ ಈ ಮನುಷ್ಯನ ಕೊಂದಾಕ್ರಿ ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿರ ಯೇಸು ಕ್ರಿಸ್ತರನ್ನು ಸಿಲುಬೆ ಹಾಕ್ತಾರೆ. ಈ ಮನುಷ್ಯನ ಯಾರು ಅಂತ
ಹಾಕಿದ್ದಾರೆ. ಕ್ರಿಸ್ತನಲ್ಲ ಈತನು, ಅರಸನಲ್ಲ, ಒಡೆಯನಲ್ಲ, ಯೆಹೂದ್ಯರಿಗೆ ಒಡೆಯನಲ್ಲ ಅಂತ ಹೇಳಿ ಕ್ರಿಸ್ತನನ್ನು ಶಿಲುಬೆಗೆ ಒಪ್ಪಿಸುವಂಥದ್ದು. ಪಿಲಾತನ ಕೂಡ ಹೇಳ್ತಾನೆ, ನೀನು ಅರಸನ ಅಂದರೆ ನೀನು ಕ್ರಿಸ್ತನ, ಅರಸನಂದರೆ ಕ್ರಿಸ್ತನ. ಹೌದು, ನೀನು ಹೇಳಿರೋ ಪ್ರಕಾರ ನಾನು ಅರಸನೇ, ಆದರೆ ನನ್ನ ರಾಜ್ಯವು ಬೇರೆ, ನಿನ್ನ ರಾಜ್ಯವು ಬೇರೆ. ನನ್ನ ರಾಜ್ಯ ಬೇರೆ, ನಿನ್ನ ರಾಜ್ಯ ಬೇರೆ. ನಾನು ಎಲ್ಲರಿಗೋಸ್ಕರ ಪ್ರಾಣ ತ್ಯಾಗಬಾರ್ದು, ಬಲಿ ಆಗಬೇಕು. ಹಳೆ ಒಡಂಬಡಿಕೆಯಲ್ಲಿ ನನ್ನನ್ನು ಕುರಿತು ಬರೆಯಲ್ಪಟ್ಟಿದೆ, ತಂದೆಯಾದ ದೇವರು ಜಗತ್ತುಂಟಾಗಲಾರ್ದು ಮೊದಲೇ ನನ್ನನ್ನು ಕುರಿತು ಬರೆದಿದ್ದಾನೆ. ಆ ಬರೆದಿರೋ ಪ್ರಕಾರ ನಾನು ಬಲಿ ಆಗಬೇಕು. ಲೋಕಕ್ಕೆ ರಕ್ಷಣೆ ಬರಬೇಕಾದರೆ, ಈ ಲೋಕದಲ್ಲಿದ್ದಂಥ ಎಲ್ಲರಿಗೂ ರಕ್ಷಣೆ ಮಾರ್ಗವನ್ನು ಕೊಡಬೇಕಾದ್ರೆ ನಾನು ಬಲಿ ಆಗಬೇಕು. ಕ್ರಿಸ್ತ ಪೂರ್ವದಲ್ಲಿ ಬರೆಯಲ್ಪಟ್ಟಿದೆ, ಜಗತ್ತುಂಟಾಗಲಾರ್ದ ಮೊದಲು ಕೂಡ ಬರೆಯಲ್ಪಟ್ಟಿದೆ. ಜಗತ್ತುಂಟಾಗಲಾರ್ದ ಮೊದಲು ಯೇಸು ಕ್ರಿಸ್ತರನ್ನು ಕುರಿತು ಬರೆಯಲ್ಪಟ್ಟಿದೆಯಾ? ಹೌದು. ಕ್ರಿಸ್ತ ಪೂರ್ವದಲ್ಲಿ ಕೂಡ ಬರೆಯಲ್ಪಟ್ಟಿದೆಯಾ? ಹೌದು, ಕ್ರಿಸ್ತ ಪೂರ್ವದಲ್ಲಿ ಯೆಶಾಯನ ಗ್ರಂಥದಲ್ಲಿ ನೋಡಿದ್ದೇವೆ. ಯೆಶಾಯನ ಗ್ರಂಥದಲ್ಲಿ ಹೌದಲ್ವ, ಬಂದು ಬಲಿ ಆಗಬೇಕು ಆತನು. ದಾನಿಯೇಲ ಗ್ರಂಥದಲ್ಲಿ ಅಭಿಷಕ್ತನು ಛೇದಿಸಲ್ಪಡಬೇಕು ಅಂತ ಬರೆಯಲ್ಪಟ್ಟಿರುತ್ತೆ. ನೋಡಿ ಒಂದು ಸಾರಿ, ದಾನಿಯೇಲ ಗ್ರಂಥ 9ನೇ ಅಧ್ಯಾಯ 25ನೇ ವಚನ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 25ನೇ ವಚನ. ಇದನ್ನು ತಿಳಿದು ಮುಂದಟ್ಟಿ ಮಾಡಿಕೋ, ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡು ಅಂದಿನಿಂದ ಅಭಿಷಕ್ತನಾದ ಪ್ರಭು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಇದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು. ಅವನಿಗೆ ಏನು ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು, ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಬಲವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂದರೆ ಇಲ್ಲಿ ಅಭಿಷಕ್ತನೊಬ್ಬನು ಛೇದಿಸಲ್ಪಡಬೇಕು ಅಂದರೆ 25ನೇ ವಚನದಿಂದ ಈ ಅಧ್ಯಾಯದಲ್ಲಿ ಇದೆಯಲ್ಲ, 9ನೇ ಅಧ್ಯಾಯದಲ್ಲಿ ಇದು ಭವಿಷ್ಯತ್ ದಿನಗಳಲ್ಲಿ ಎಷ್ಟು ಪ್ರಶ್ನೆಗಳಿದೆಯೋ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ ಖಂಡಿತವಾಗಿ. ಇವಾಗ ಆ ಸಬ್ಜೆಕ್ಟ್ ಅಲ್ಲ. ಇಲ್ಲಿ ಅಭಿಷಕ್ತನು ಛೇದಿಸಲ್ಪಡಬೇಕು ಅಂದರೆ ದಾನಿಯೇಲನ ಮೂಲಕ ಒಂದು ಮಾತು ಬರೆಯಲ್ಪಟ್ಟಿದೆ. ಅಭಿಷಕ್ತನಂದರೆ ಕ್ರಿಸ್ತನು ಮೆಸ್ಸಯ್ಯನು ಛೇದಿಸಲ್ಪಡಬೇಕು ಅಂದರೆ ಬಲಿಯಾಗಬೇಕು ಅಂತ ಇರುತ್ತೆ. ಮತ್ತಿಲ್ಲಿ ಬರೆಯಲ್ಪಟ್ಟಿರುವಂಥ ಅನೇಕ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೆನಪಲ್ಲಿಟ್ಕೊಳ್ಳಿ. ಎಷ್ಟು ಪ್ರಶ್ನೆಗಳು ಬರುತ್ತೋ ನೆನಪಲ್ಲಿಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ. ಭವಿಷ್ಯತ್ತು ದಿನಗಳಲ್ಲಿ ಆ ಒಂದು ಅಂಶವನ್ನು ಮಾತಾಡುತ್ತೆ. ಯಾಕೆಂದರೆ ಒಂದೊಂದು ವಿಷಯವನ್ನು ಬಿಡಿಸ್ಕೊಂಡು ಬರಬೇಕಾದ್ರೆ ಒಂದೊಂದು ವಿಷಯಕ್ಕೆ ಒಂದೊಂದು ಗಂಟೆ ಸಮಯ ಬೇಕಾಗುತ್ತೆ. ಆದ್ದರಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮಗೆ ಹೇಳುತ್ತೇನೆ. ಇವಾಗ ಕ್ರಿಸ್ತ ಪೂರ್ವದಲ್ಲಿ ಕ್ರಿಸ್ತನನ್ನು ಕುರಿತು ಬರೆಯಲ್ಪಟ್ಟಿದೆ, ಆತನು ಬಲಿಯಾಗಬೇಕು ಅಂತ ಇರುತ್ತೆ. ಎಲ್ಲೆಲ್ಲಿ ಇರುತ್ತೆ? ಯೆಶಾಯನ ಗ್ರಂಥದಲ್ಲಿ ಇರುತ್ತೆ, ದಾನಿಯೇಲ ಗ್ರಂಥದಲ್ಲಿ ಇರುತ್ತೆ, ಯೆರೆಮೀಯ ಗ್ರಂಥದಲ್ಲಿ ಇರುತ್ತೆ, ಯೆಹೆಜ್ಕೇಲನು, ಕೀರ್ತನೆಗಳು, ಅನೇಕ ಸ್ಥಳಗಳಲ್ಲಿ ಇರುತ್ತೆ. ಅಷ್ಟಾಗಿ ಆದಿಕಾಂಡದಲ್ಲಿ ಕೂಡ ಆತನನ್ನು ಬಗ್ಗೆ ಬರೆಯಲ್ಪಟ್ಟಿದೆ ಇಲ್ವಾ? ಆದಿಕಾಂಡ 3ನೇ ಅಧ್ಯಾಯ ನೋಡಿ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ? ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ. ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದಂದರೆ ಆಕೆಯ ಅಂದರೆ ಸ್ತ್ರೀಯ ಸಂತಾನದಿಂದ ನಿನ್ನ ತಲೆಯನ್ನು ಜಜ್ಜುವವನು ಬರ್ತಾ ಇದ್ದಾನೆ. ಅಂದರೆ ಸೈತಾನನೇ ನಿನ್ನ ತಲೆಯನ್ನು ಜಜ್ಜುವನು. ಈಕೆ ಸಂತಾನ ಅಂದರೆ ಸ್ತ್ರೀಯ ಸಂತಾನದಿಂದ ಬರುವಂಥವು. ಆತನೇ ಕ್ರಿಸ್ತ. ಈ ಯೇಸು ಕ್ರಿಸ್ತರ ವಿಷಯದಲ್ಲಿ ಅನೇಕ ವಚನಗಳು ಕ್ರಿಸ್ತ ಪೂರ್ವದಲ್ಲಿ ಬಂದಿದೆ, ಬರೆಯಲ್ಪಟ್ಟಿದೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ನನ್ನನ್ನು ಆತನೆಂದು ನಂಬದೆ ಹೋದರೆ ನಿಮ್ಮ ಪಾಪದಲ್ಲಿ ನೀವು ಬೀಳ್ತೀರ. ನನ್ನನ್ನು ಆತನೆಂದರೆ ನನ್ನನ್ನು ಕ್ರಿಸ್ತನು. ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಯ್ಯನೆಂದು, ಅಭಿಷಕ್ತನೆಂದು, ಆತನೆಂದು ಬರೆಯಲ್ಪಟ್ಟಿದೆಯಲ್ಲ, ಆತನು ಬೇರೆ ಯಾರಲ್ಲ, ನಾನೇ ಕ್ರಿಸ್ತನೇ. ನನ್ನನ್ನು ಕ್ರಿಸ್ತನೆಂದು ನೀವು ನಂಬಬೇಕು, ನನ್ನನ್ನು ಅಭಿಷಕ್ತನೆಂದು ನೀವು ನಂಬಬೇಕು, ನನ್ನನ್ನು ಒಡೆಯನೆಂದು ನೀವು ನಂಬಬೇಕು. ನಂಬದೆ ಹೋದರೆ ನಿಮಗೆ ರಕ್ಷಣೆ ಇಲ್ಲ. ನಂಬದೆ ಹೋದರೆ ಏನಿಲ್ಲ, ನಿಮಗೆ ರಕ್ಷಣೆ ಇಲ್ಲ. ಅದಕ್ಕೆ
ಅಪೋಸ್ತಲರು ಸುವಾರ್ತೆ ಮಾಡ್ತಾರೆ. ಈ ಯೇಸು ಇದ್ದಾರಲ್ಲ, ಯೇಸು ಕ್ರಿಸ್ತನಾಗಿ ದೇವರೇ ನೇಮಿಸಿದ್ದಾರೆ ಅಂತೇಳಿ ಒಂದು ಮಾತು ಹೇಳ್ತಾರೆ. ಅಪೋಸ್ತಲರ ಕೃತ್ಯಗಳು ನೋಡಿ, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಚನ. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗಡೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮನ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನ್ನಾಗಿ ಕ್ರೈಸ್ತನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರು ಎಲ್ಲರಿಗೆ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಅಂದರೆ ಯೇಸುವನ್ನು ಏನು ಮಾಡಿದಾರಂತೆ? ದೇವರು ಒಡೆಯನ್ನಾಗಿ ಮಾಡಿದ್ದಾರಂತೆ, ಕ್ರಿಸ್ತನಾಗಿ ಮಾಡಿದ್ದಾರಂತೆ. ಒಡೆಯನು ಕ್ರಿಸ್ತನು ಯಾರು ಮಾಡಿದ್ದಾರೆ? ದೇವರು. ಯೇಸುವನ್ನು ಕ್ರಿಸ್ತನೆಂದು ನಂಬಬೇಕು. ದೇವರು ಮಾಡಿದ್ದಾರೆ, ಕ್ರಿಸ್ತನಾಗಿ ಒಡೆಯನ್ನಾಗಿ ಮಾಡಿದ್ದಾರೆ. ನಂಬಬೇಕು ನೀವು, ಈತನನ್ನು ನಂಬಬೇಕು ನೀವು. ಯಾರು ಹೇಳಿದ್ದಾರೆ? 1ನೇ ಶತಮಾನದಲ್ಲಿ ಯೆಹೂದ್ಯರಿಗೆ, ಇಸ್ರಾಯೇಲ್ ಜನಾಂಗದವರಿಗೆ ಪೇತ್ರನು ಹೇಳುವಂಥ ಮಾತು. ಸುವಾರ್ತೆ ಹೇಳ್ತಾ ಇದ್ದಾರೆ. ಈತನಿಗೆ ಕ್ರಿಸ್ತನೆಂದು ನಂಬಬೇಕೆಂದು ಪದೇ ಪದೇ ಯಾಕೆ ಕೇಳಬೇಕು? ಅವರ ಬಳಿಯಲ್ಲಿ ಕ್ರಿಸ್ತನು ಬರ್ತಾನೆ, ಆತನ ಮಾತನ್ನು ನೀವು ಕೇಳಬೇಕು. ಆತನ ಮಾತನ್ನು ನೀವು ಕೇಳಬೇಕು. ಆತನ ಮೂಲಕ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಇದೆ, ವಿಮೋಚನೆ ಇದೆ. ಅದಕ್ಕೆ ಅವರೆಲ್ಲರೂ ಬಂದು, ಅಯ್ಯ ನಾವೇನು ಮಾಡಬೇಕು, ನಾವೆಲ್ಲರೂ ಏನು ಮಾಡಬೇಕು ಅಂತ ಕೇಳಿದಾಗ, ಯೇಸು ಕ್ರಿಸ್ತರನ್ನು ಮೊದಲನೇದಾಗಿ ನಿಮ್ಮ ಪಾಪಗಳನ್ನು ತೊಳ್ಕೊಳ್ಳಿ, ಯೇಸು ಕ್ರಿಸ್ತರನ್ನು ಹೃದಯದಲ್ಲಿ ಒಪ್ಪಿಕೊಂಡು ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷೆಸ್ತನ ಪಡ್ಕೊಳ್ರಿ ಅಂತ ಹೇಳಿದ್ರು. ಯೇಸು ಕ್ರಿಸ್ತರ ಹೆಸರಿನಲ್ಲಿ, ಹೌದಲ್ವ? ಆಗ ಅವರೆಲ್ಲರೂ ಕೂಡ ಅನೇಕರು ದೀಕ್ಷೆಸ್ಥಾನ ಪಡ್ಕೊಳ್ತಾರೆ ತಿಳ್ಕೊಂಡು. ಇದೆಲ್ಲ ಏನಪ್ಪ ಅಂತ ನೋಡುವಾಗ ಕ್ರಿಸ್ತ ಪೂರ್ವದಲ್ಲಿ ಅವ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಆ ಬರೆಯಲ್ಪಟ್ಟಿರುವಂಥ ಮಾತಿನ ಪ್ರಕಾರ ಯೇಸು ಬಂದಿದ್ದಾರೆ, ಜೀವಿಸಿದ್ದಾರೆ, ತಮ್ಮ ಜೀವಿತವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಇವಾಗ ನಾವೆಲ್ಲರೂ ಏನು ಮಾಡಬೇಕು ಅಂತ ನೋಡುವಾಗ ಆತನನ್ನು ಕ್ರಿಸ್ತನೆಂದು, ಅಭಿಷಕ್ತನೆಂದು, ಯೇಸು ಲೋಕರಕ್ಷಕನು, ದೈವಕುಮಾರನು, ದೈವಕುಮಾರನಾದ ದೇವರು ಅಂತ ತಿಳ್ಕೊಂಡು ಆತನ ನಂಬಿ ಆತನ ಮಾರ್ಗದಲ್ಲಿ, ಆತನು ತೋರಿಸಿರುವಂಥ ಮಾರ್ಗದಲ್ಲಿ ನಡೆದರೆ ನಮಗೆ ಪರಲೋಕ. ಇಲ್ಲದೆ ಹೋದರೆ ನಿತ್ಯನಾಶ. ನನ್ನನ್ನು ಆತನೆಂದು ಅಂದರೆ ಏನಂತ ಹೇಳಿದ್ದಾರೆ? ನನ್ನನ್ನು ಆತನು ಅಂದರೆ ನನ್ನನ್ನು ಕ್ರಿಸ್ತನೆಂದು ತಿಳ್ಕೊಳ್ಳದೆ ಹೋದರೆ ನೀವು ಪಾಪದಲ್ಲಿ ಬೀಳ್ತೀರಂತ ಆ ಮಾತನ್ನು ಹೇಳಿದ್ದಾರೆ ವಿನಃ ನನ್ನನ್ನು ತಂದೆಯಾದ ದೇವರಂತ ಹೇಳ್ಕೊಂಡಿಲ್ಲ, ನನ್ನನ್ನು ತಂದೆ ಅಂತ ಹೇಳ್ಕೊಂಡಿಲ್ಲ. ಆಮೇಲೆ ಕರ್ತನ ಹೆಸರ ಮೇಲೆ ಬಂದಿದ್ದಾರೆ ಅಂತಿರುತ್ತಲ್ಲ, ಯೆಹೋವನ ಹೆಸರ ಮೇಲೆ, ಇಲ್ಲಾಂದರೆ ಕರ್ತನ ಹೆಸರ ಮೇಲೆ, ತಂದೆಯಾದ ದೇವರ ಹೆಸರ ಮೇಲೆ ಬಂದಿದ್ದಾರೆ ಅಂತ ಇರುತ್ತಲ್ಲ, ತಂದೆಯಾದ ದೇವರ ಹೆಸರ ಮೇಲೆ ಇಲ್ಲ ಕರ್ತನ ಹೆಸರ ಮೇಲೆ, ಇಲ್ಲಾಂದರೆ ಯೆಹೋವನ ಹೆಸರ ಮೇಲೆ ಬಂದಿದ್ದಾರೆ ಅಂತ ಇರುತ್ತಲ್ಲ, ಅದಕ್ಕೆ ಅರ್ಥ ಏನೇನು ಅಂಥದ್ದನ್ನು ಅಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಡುತ್ತೇನೆ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ನಿಮ್ಮನ್ನು ಕುರಿತು, ನಿಮ್ಮ ಮಗನಾಗಿರುವಂಥ ಕ್ರಿಸ್ತನನ್ನು ಕುರಿತು ಇದ್ದ ಹಾಗೆ ಪರಿಚಯ ಮಾಡಿದ್ದೀನಿ ತಂದೆ. ಎಷ್ಟು ಮಂದಿ ಕೇಳಿದಾರೋ ಎಲ್ಲರನ್ನು ಆಶೀರ್ವದಿಸಿ ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಿದ್ದೀನಪ್ಪ ತಂದೆ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.